ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಜಿ ಕೇಳಿಸ್ತದೆ. ಒಳ್ಳೆ. ರಾಮನ ಕುರಿತಾಗಿ ಒಂದಷ್ಟು ವಿಷಯಗಳನ್ನ ನೆನಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಮಹಾಭಾರತ ಒಂದು ದೇಶದ ಕಥೆ ಆದರೆ ರಾಮಾಯಣ ಒಬ್ಬ ವ್ಯಕ್ತಿಯ ಕಥೆ. ಅದು ಇತಿಹಾಸ. ಅದು ರಾಮಾಯಣ ಮಹಾಭಾರತಗಳು. ರಾಮ ಅಯನ. ಅಯನ ಅಂದರೆ ಮಾರ್ಗ. ಅದನ್ನೇ ವಿದ್ವಾಂಸರು ಹೇಳೋ ಹಾಗೆ ಸೀತಾ ಅಯನ ಅಂದಾಗ ಅಲ್ಲಿ ಸೀತಾಯನ ಅಂತ ಅದು ವ್ಯಾಕರಣದ ವಿಷಯ. ಹಾಗೆ ರಾಮ ಪ್ಲಸ್ ಅಯನ ಅಂದಾಗ ರಾಮಾಯಣ. ದಕ್ಷಿಣ ಪ್ಲಸ್ ಅಯನ ದಕ್ಷಿಣಾಯನ. ಉತ್ತರ ಪ್ಲಸ್ ಅಯನ ಉತ್ತರಾಯಣ. ಹೀಗೆ ರಾಮನ ಮಾರ್ಗ, ರಾಮನ ಪ್ರಪಂಚ, ರಾಮನ ದಾರಿ, ಅದು ರಾಮಾಯಣ. ರಾಮ ದೇಹತ್ಯಾಗ ಮಾಡಿದ ಕ್ಷಣದಿಂದ ತ್ರೇತಾಯುಗ ಮುಗಿದು ದ್ವಾಪರ ಯುಗ ಪ್ರಾರಂಭ ಆಯಿತು. ಭರತ ಮತ್ತು ಶತ್ರುಘ್ನರ ಜೊತೆಯಲ್ಲಿ ಅವನು ಅಯೋಧ್ಯೆಗೆ, ಸರಿಯೂ ನದಿಗೆ ಪ್ರವೇಶ ಮಾಡ್ತಾನೆ. ಇನ್ನು ರಾಮ ಅನ್ನುವಂಥ ಹೆಸರು ಪುತ್ರಕಾಮೇಷ್ಟಿ ಯಾಗದ ಫಲವಾಗಿ ಸುಮಂತ್ರ ದಶರಥನಿಗೆ ಹೇಳ್ತಾನೆ. ದಶರಥನಿಗೆ 3 ಜನ ಪಟ್ಟದ ರಾಣಿಯರು ಮತ್ತೆ 250ರಷ್ಟು ಉಪಪತ್ನಿಯರಿದ್ರು ಅಂತ ಒಂದು ಮಾಹಿತಿ. ಅನೇಕ ಜನ ಹೆಣ್ಮಕ್ಳಿದ್ರು. ಅದರಲ್ಲಿ ಒಬ್ಬಳು ಶಾಂತ ಅನ್ನೋಳನ್ನ ಆತ ದತ್ತಕಕ್ಕೂ ಕೊಟ್ಟಿದ್ದ. ಹಾಗಾಗಿ ಪುತ್ರ ಬೇಕಾಗಿತ್ತು. ಅದನ್ನ ಇಚ್ಛೆ ಪಟ್ಟು ಮಾಡದಂಥ ಇಷ್ಟಿ ಅಥವಾ ಯಾಗ. ಈ ರೀತಿ ಮಾಡಿದ್ರೆ ದಶರಥನಿಗೆ ಪುತ್ರ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ದೇವಸಭೆಯಲ್ಲಿ ಬ್ರಹ್ಮ ಹೇಳಿದ್ದ ಅನ್ನೋದನ್ನ ಸುಮಂತ್ರ ದಶರಥನ ಗಮನಕ್ಕೆ ತರ್ತಾನೆ. ಆ ಪ್ರಕಾರ ಇವತ್ತಿನ ಅಸ್ಸಾಂನಲ್ಲಿ ಕಾಮರೂಪ ದೇಶದಲ್ಲಿ ಇದ್ದಂಥ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಋಷ್ಯಶೃಂಗ ಅಸ್ಸಾಮಿಗೆ ಹೋಗಿ ಅಲ್ಲಿ ಮಳೆಯನ್ನ ತರಿಸಿ ಶಾಂತಾದೇವಿಯನ್ನ ಲಗ್ನ ಆಗಿರ್ತಾನೆ. ಅವನು ಅಯೋಧ್ಯೆಗೆ ಬಂದು ಪುತ್ರಕಾಮೇಷ್ಟಿಯನ್ನ ಮಾಡಿ ಕೊನೆಗೆ ದೇವಪುರುಷ ಒಂದು ದಿವ್ಯವಾದ ಪಾಯಸವನ್ನು ಕೊಡ್ತಾನೆ. ಅದನ್ನ ದಶರಥ ಅರ್ಧ ಭಾಗ ಮಾಡಿದಾಗ ಇನ್ನು ಅರ್ಧ ಭಾಗದಲ್ಲಿ 3 ಜನ ಮಕ್ಕಳು. ಮೊದಲ ಅರ್ಧ ಭಾಗದಲ್ಲಿ ರಾಮನ ಜನ. ಚೈತ್ರ ಶುಕ್ಲ ನವಮಿ ಪುನರ್ವಸು ನಕ್ಷತ್ರ. ಇಲ್ಲಿ ಬನಂಜೆ ಗೋವಿಂದಾಚಾರ್ಯರು ಹೇಳಿದಂಥ ಒಂದು ಸಂಗತಿ, ನಕ್ಷತ್ರ ಬಹಳ ಮುಖ್ಯ. ಹಿಂದೂ ಸಮಾಜ ಈಗ ತಿಥಿಯನ್ನ ಸ್ವಲ್ಪ ಮರೆತು ಬಿಟ್ಟಿದೆ. ವಾರ ನೆನಪಿದೆ, ಆದರೆ ವಾರಕ್ಕಿಂತ ತಿಥಿ, ತಿಥಿಗಿಂತ ನಕ್ಷತ್ರ ಬಹಳ ನಿರ್ದಿಷ್ಟತೆಯನ್ನು ತಂದುಕೊಡುತ್ತೆ ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ಅವರು ಹೇಳ್ತಾ ಇದ್ರು, ಪುನರ್ವಸು ನಕ್ಷತ್ರ ಮತ್ತು ನವಮಿ ಎರಡು ಒಟ್ಟಿಗೆ ಬಂದರೆ ರಾಮ ಜಯಂತಿ. ಇಲ್ಲ ನಕ್ಷತ್ರ ಮತ್ತು ತಿಥಿ ಬೇರೆ ಬೇರೆ ದಿನಗಳಲ್ಲಿ ಬಂದಾಗ ಆಗ ರಾಮನವಮಿ. ಹಾಗೆ ಕೃಷ್ಣಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲೂ ಇದನ್ನು ನೋಡ್ಕೋಬೇಕು, ನಕ್ಷತ್ರ ಮುಖ್ಯ. ಹೀಗೆ ಚೈತ್ರ ಶುಕ್ಲ ನವಮಿ ಪುನರ್ವಸು ನಕ್ಷತ್ರ. ಇನ್ನು ರಾಮನ ಒಂದು ಕಾಲ ಯಾವುದು ಅಂದಾಗ ತ್ರೇತಾಯುಗದ ಕೊನೆ. ನಮ್ಮ ಪರಂಪರೆಯ ಪ್ರಕಾರ ಕಾಲಗಣನೆ ಒಂದು ಮಾರ್ಕಂಡೇಯ ಋಷಿಗಳು ಧರ್ಮರಾಯನಿಗೆ ಹೇಳಿದ್ದು ಮಹಾಭಾರತದ ವನಪರ್ವದಲ್ಲಿ ಬರುತ್ತೆ. ಇನ್ನೊಂದು ಹನುಮಂತ ಭೀಮನಿಗೆ ಹೇಳಿದ್ದು ಸೌಗಂಧಿಕ ಪುಷ್ಪದ ಪ್ರಕರಣದಲ್ಲಿ. 2 ಕಡೆ ನಮ್ಮ ಹಿಂದೂ ಕಾಲಗಣನೆಯ ಪದ್ಧತಿ ಬರುತ್ತೆ. ಅಲ್ಲಿ ಒಂದು ಕಡೆ ಹನುಮಂತ ಹೇಳಿದ್ದು, ಇನ್ನೊಂದು ಕಡೆ ಮಾರ್ಕಂಡೇಯ ಋಷಿಗಳು ಹೇಳಿದ್ದು. ಆ ಪ್ರಕಾರ 4,32,000 ವರ್ಷ ಕಲಿಯುಗ, ಇದರ 2ರಷ್ಟು ದ್ವಾಪರ,
ಅಂದರೆ 8,64,000 ವರ್ಷ. ಈಗ ಒಂದು 5,127 ಕಳೆದು ಈಗ 28 ಶುರುವಾಗಿದೆ. ಇದನ್ನು ಸೇರಿಸಿದ್ರೆ ಸುಮಾರು 8,69,000 ವರ್ಷಗಳ ಹಿಂದೆ ರಾಮನ ಕಾಲ. ಹೀಗೆ ನಮ್ಮ ಪರಂಪರೆಯ ಲೆಕ್ಕದಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಸ್ ನಾರಾಯಣಾಚಾರ್ಯ ಅಂತ ವಿದ್ವಾಂಸರುಗಳು ಅವ್ರ ಜೊತೆ ಮಾತಾಡಿದಾಗ ಒಂದು ಮಾತು ಅಂದ್ರು, ವರ್ಷ ಅನ್ನೋದು ತುಂಬಾ ಲೆಕ್ಕಗಳು ಬರ್ತಾ ಇದೆಯಪ್ಪ. ದಶರಥ 60,000 ವರ್ಷ ರಾಜ್ಯಭಾರ ಮಾಡಿದ, ರಾಮ 11,000 ವರ್ಷ, ಹೀಗೆಲ್ಲ ಇದೆ. ನನಗೆ ಕೆಲವು ಸಲ ಅದು ಅನ್ಸುತ್ತೆ, ಏನು ವರ್ಷ ಅನ್ನೋದನ್ನ ದಿನ ಅಂತ ತಗೋಬೇಕಾ? ಅವಾಗ 11,000 ವರ್ಷ ಅಂದ್ರೆ 33 ವರ್ಷ ಆಗತ್ತೆ. ಹೀಗೊಂದು ಅಭಿಪ್ರಾಯವನ್ನು ನಾವು ಗಮನಿಸ್ಬೋದು. ಒಟ್ಟಿನಲ್ಲಿ 8,69,000 ವರ್ಷಗಳ ಹಿಂದೆ ಪರಂಪರೆಯ ಲೆಕ್ಕದಲ್ಲಿ ರಾಮನ ಕಾಲ. ಇನ್ನು ಡೇಟಿಂಗ್ ದಿ ಎರಾ ಆಫ್ ರಾಮ ಅಂತೇಳಿ ಇಬ್ಬರು ಪ್ರಯತ್ನ ಮಾಡಿದ್ದಾರೆ, ಪುಸ್ತಕನೂ ಬಂದಿದೆ. ಕಂಪ್ಯೂಟರ್ ಇತ್ಯಾದಿ ಪ್ರಯೋಗದ ಆಧಾರದ ಮೇಲೆ ಕ್ರಿಸ್ತಪೂರ್ವ 5,000 ವರ್ಷಗಳ ಹಿಂದೆ, ಅಂದರೆ ಇವತ್ತಿಗೆ 7,000 ವರ್ಷದ ಹಿಂದೆ ರಾಮನ ಕಾಲ ಇತ್ತು ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಹೀಗೆ ರಾಮನ ಜನನ, 4 ಜನ ಮಕ್ಕಳ ಜನನವಾದ ಮೇಲೆ ಅಲ್ಲಿ ನಾಮಕರಣ, ಅವಾಗ ರಾಮ ಅನ್ನುವಂಥ ಹೆಸರು. ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಅವರು ಸ್ವರವನ್ನೆಲ್ಲ ವ್ಯಂಜನ ಮಾಡ್ತಾರೆ. ಗದಗ್ ಬಾಗಲಕೋಟೆಗೆ ಬಂದರೆ ಅಲ್ಲಿ ವ್ಯಂಜನವನ್ನೆಲ್ಲ ಸ್ವರ ಮಾಡ್ತಾರೆ. ಗದಗ್ನ ನಾವು ನೋಡಿದ್ರೆ ಶಾಪ್ ಅಂತಿದ್ರೆ ಶಾಪ, ಪಾನ್ ಅಂತಿದ್ರೆ ಪಾನ, ಪಾನ ಶಾಪ ಅಂತ ಹಾಕ್ತಾರೆ. ಅದೇ ಉತ್ತರ ಭಾರತದ ಕಡೆ ನಾವು ನೋಡಿದ್ರೆ ರಾಮ ಅಂತ ನಾವು ಯಾವುದನ್ನು ಹೇಳ್ತೀವಿ, ಅವ್ರು ಬರೆಯುವಾಗ ರಾಮ ಅಂತಾನೆ ಬರೀತಾರೆ, ಆದರೆ ಹೇಳುವಾಗ ರಾಮ್ ಅಂತ. ಹೀಗೆ ಉತ್ತರ ಭಾರತದ ಒಂದು ಹಿಂದಿಯ ಒಂದು ಭಾಷೆಗೆ, ಅದರ ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ಎರಡು ನಾನು ಗಮನಿಸಿರೋದು. ಸ್ವಲ್ಪ ವೈವಿಧ್ಯ ಅನ್ಬೇಕೋ, ವೈಚಿತ್ರ್ಯ ಅನ್ಬೇಕೋ, ತಪ್ಪು ಅಂತ ಅನ್ಬೇಕೋ, ವಿದ್ವಾಂಸರಿಗೆ ಬಿಟ್ಟಿದ್ದು. ಮೊದಲನೇದು ನಾ ಹೇಳ್ದಂಗೆ ವ್ಯಂಜನವನ್ನೆಲ್ಲ ಅವರು ಸ್ವರವನ್ನೆಲ್ಲ ಅವರು ವ್ಯಂಜನ ಮಾಡಿ ಉಚ್ಚಾರಣೆ ಮಾಡ್ತಾರೆ, ಬರೆಯುವಾಗ ಸ್ವರ ಬರೀತಾರೆ. ಎರಡನೇದು ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳನ್ನು ಹೇಳುವಾಗ 7ನೇ ಅಕ್ಷರವನ್ನು ಏರಿಸ್ತಾರೆ. ಸಚ್ಚಿದಾನಂದ ರೂಪಾಯ, ಹೀಗೆ ಪ್ರತಿಯೊಂದು ಶ್ಲೋಕದಲ್ಲೂ ಹೀಗೆ ಬರುತ್ತೆ, ಇರಲಿ. ಸೊ ಹೀಗೆ ಹಿಂದಿನಲ್ಲಿ ಹೇಳುವಾಗ ರಾಮ್, ನಾವು ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅದು ರಾಮ. ರಮತಿ ಇತಿ ರಾಮ, 4 ಜನಕ್ಕೂ ಹೆಸರಿಡುವಾಗ ಈ ರೀತಿ ಒಂದು ನಿರುಕ್ತವನ್ನ ಅಲ್ಲಿ ಹೇಳ್ತಾರೆ. ಅದರಲ್ಲಿ ರಾಮನ ಬಗ್ಗೆ ಮಾತ್ರ ನೋಡೋದಾದ್ರೆ ರಮತಿ ಇತಿ ರಾಮ, ಆನಂದವನ್ನು ಕೊಡುತ್ತಿದ್ದ. ಯಾವಾಗ ನೋಡಿದ್ರೂ ಅವನ ಮುಖವನ್ನ ಆನಂದ ಆಗ್ತಾ ಇತ್ತು ಅಂದಾಗ ಇದನ್ನು ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಗಿನ ಎಲ್ಲ ಮಾಡಿ ಎಲ್ಲ ಮುಖಕ್ಕೆ ಪೌಡ್ರ್ ಗಿಡ್ರು ಅದು ಎಲ್ಲ ಅಲಂಕಾರ ಎಲ್ಲ ಹಾಕೊಂಡಾಗ ಮುಖ ಆನಂದವಾಗಿರುತ್ತೆ. ಆದರೆ 3 ತಾಸು ಆದಮೇಲೆ ಮತ್ತೆ ಮುಖ ಸೋತ್ ಹೋಗುತ್ತೆ, ಮುಖ ತೊಳ್ಕೋಬೇಕು ಅನ್ಸುತ್ತೆ. ಇನ್ನು ಮಧ್ಯಾಹ್ನ ಸಂಜೆ ಆಗ್ತಿದ್ದ ಹಾಗೆ ದುಃಖ ಆದಾಗ, ಆಯಾಸ ಆದಾಗ, ಆಲಸ್ಯ ಆದಾಗ ಮುಖದ ಒಂದು ದರ್ಶನ ಆನಂದಕರವಾಗಿ ಇರೋದಿಲ್ಲ. ಅದಕ್ಕೆ ಫ್ರೆಶ್ ಅನ್ನೋದೇ ಒಂದು ಶಬ್ದವೂ ಇದೆ. ಆದರೆ ರಾಮನ ಮುಖ ಅದು ಯಾವಾಗಲೇ ನೋಡಿದ್ರೂ ಕೂಡ ಆನಂದವಾಗಿ ಕಾಣಿಸ್ತಾ ಇತ್ತು. ಹೊರಗಿನ ಕಾಲದ ವ್ಯತ್ಯಾಸ ಆದಾಗಲೂ, ಒಳಗಿನ ಮನಸ್ಸಿನ ವ್ಯತ್ಯಾಸ ಆದಾಗಲೂ ಕೂಡ ರಾಮನ ಮುಖ ನೋಡಿದವರಿಗೆ ಆನಂದವನ್ನು ಕೊಡ್ತಾ ಇತ್ತು. ರಮತಿ ಇತಿ ರಾಮ, ರಾಮ. ಹಾಗಾಗಬೇಕಾದ್ರೆ 2 ಗುಣಗಳನ್ನು ವರ್ಣನೆ ಮಾಡ್ತಾರೆ. ರಾಮನ ಮುಖ ಯಾವಾಗಲೂ ಆನಂದವಾಗಿರ್ತಿತ್ತು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಏನೊಂದು ಹಾಡಿದೆಯಲ್ಲ, ಅದನ್ನು ಕೇಳಿದಾಗ ಕೆಲವು ಸಲ ನನಗೆ ಒಂದು ಸ್ವಲ್ಪ ತಮಾಷೆನೂ ಅಂತ ಅನ್ಸತ್ತೆ. ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ ಅಂತಂದಾಗ ರಾಮನ ಜೀವನದಲ್ಲಿ ಪಾಪ ಉದ್ದಕ್ಕೂ ಅವನಿಗೇನು ನೆಮ್ಮದಿ ಇರಲಿಲ್ಲ. ಅಂದರೆ ಹಾಡಲ್ಲಿ ಏನೋ ಪಾಪ ಬರ್ದಿದ್ದಾರೆ, ಆದರೆ ಇಷ್ಟಂತೂ ನಿಜ, ಹೊರಗಡೆ ಅಂತೂ ಅವನು ನೆಮ್ಮದಿಯಾಗಿ ಕಾಣಿಸ್ತಾ ಇದ್ದ. ಅಷ್ಟಂತೂ ನಮಗೆ ಒಳ್ಳೆ ಸಂದೇಶವೇ. ಅದಕ್ಕೆ ಕಾರಣ ಏನು ಅಂತ ನೋಡಿದಾಗ ಅವನ ಗುಣಗಳನ್ನು ವರ್ಣನೆ ಮಾಡುವಂಥ ಒಂದು ವಿಷಯ ಇದೆ. ಅದು ಮೊದಲು ಬಾಲಕಾಂಡದಲ್ಲಿ ಮೊದಲನೇ ಒಂದು ಶ್ಲೋಕ ಬಿಟ್ರೆ, ತಪಸ್ವಾಧ್ಯಾಯ ನಿರತಂ ತಪಸ್ವೀಂ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಇದು ರಾಮಾಯಣದ 24,000 ಶ್ಲೋಕದ ಮೊದಲನೇ ಶ್ಲೋಕ. ಅದರಲ್ಲಿ 7 ಕಾಂಡಗಳು. ರಾಮಾಯಣದ ಕಥೆಯಲ್ಲಿ 7 ಕಾಂಡ: ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ,
ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ, ಹೀಗೆ 7. ಕೆಲವರು ಸ್ವಲ್ಪ ರಾಮನ ಬಗ್ಗೆ ಆರೋಪ ಮಾಡಿರೋ ಭಾಗ ಎಲ್ಲ ಉತ್ತರಕಾಂಡದಲ್ಲಿರೋದ್ರಿಂದ ಸೀತಾ ಪರಿತ್ಯಾಗ, ಶಂಭುಕ ವಧೆ ಇದೆಲ್ಲ ಕೇಳಿದಾಗ ಇದು ಪ್ರಕ್ಷಿಪ್ತ, ಇದು ವಾಲ್ಮೀಕಿ ರಚನೆ ಮಾಡಿರೋದು ಅಲ್ಲ, ಹಿಂಗೆ ಹೇಳಿಬಿಡ್ತಾರೆ. ಹಂಗೆ ಮಾಡಬಾರ್ದು. ಏನೇ ಸಮಸ್ಯೆಗಳು ಬಂದಾಗ, ಸವಾಲುಗಳು ಬಂದಾಗ ಅದನ್ನು ಎದುರಿಸಿ ಮೂಲ ರಾಮಾಯಣಕ್ಕೆ ಹೋಗಿ ಅಲ್ಲಿ ಏನು ಉತ್ತರ ಇದೆ ಅದನ್ನು ಕಂಡುಹಿಡಿಬೇಕೇ ಹೊರತು ಏನೋ ಆರೋಪ ಬಂದ ತಕ್ಷಣ ನಮಗೆ ಸಂಬಂಧವೇ ಇಲ್ಲ, ಪ್ರಕ್ಷಿಪ್ತ ಹಿಂಗೆಲ್ಲ ಹೇಳಿದ್ರೆ ಈಗಿನ ಹುಡುಗರು ನಗುತ್ತಾರಷ್ಟೇ ಹೊರತು ಬೇರೆ ಏನು ಆಗಲ್ಲ, ಪಲಾಯನವಾದ ಆಗತ್ತಷ್ಟೆ. ಮತ್ತು ಎರಡನೇದು, ಬಾಲಕಾಂಡದಲ್ಲಿನೇ ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡುವಾಗ ಮಾಡಿದ ಮೇಲೆ ಅದರಲ್ಲಿ 500 ಸರ್ಗಗಳು, 24,000 ಶ್ಲೋಕಗಳು, ಇದೆಲ್ಲ 7 ಕಾಂಡಗಳು ಅಂತ ಹೇಳುವಾಗ ಅಲ್ಲಿ 500 ಸರ್ಗ. ಎರಡೂ ಕಡೆ ಮಹಾಭಾರತದಲ್ಲಿ ಸಂಪುಟಗಳಿಗೆ ಪರ್ವ ಅಂತಾರೆ, ರಾಮಾಯಣದಲ್ಲಿ ಸಂಪುಟಗಳಿಗೆ ಕಾಂಡ ಅಂತಾರೆ. ಆದರೆ ಅಧ್ಯಾಯಗಳು ಅಂತ ಬಂದಾಗ ಎರಡೂ ಕಡೆ ಸರ್ಗ ಅನ್ನೋ ಶಬ್ದನೇ ಇದೆ. ಮತ್ತೆ ವಾಲ್ಮೀಕಿ ರಾಮಾಯಣ, ವ್ಯಾಸ ಮಹಾಭಾರತ ಇದು ಮೂಲ. ಸತ್ಯಕ್ಕೆ ಅಂತಂದಾಗ, ಇತಿಹಾಸಕ್ಕೆ ಅಂದಾಗ ನಾವು ವಾಲ್ಮೀಕಿ ರಾಮಾಯಣದ ಮೇಲೇನೆ ಅವಲಂಬಿತವಾಗಬೇಕು. ರಮಾನಂದ ಸಾಗರ್ ಅವರ ರಾಮಾಯಣದ ಮೇಲೆ ಅಲ್ಲ, ಕುವೆಂಪು ರಾಮಾಯಣ ಅಲ್ಲ, ತುಳಸಿದಾಸರ ರಾಮಚರಿತ ಮಾನಸ ಅಲ್ಲ, ಕಂಬರಾಮಾಯಣ ಅಲ್ಲ, ತೊರವೆ ರಾಮಾಯಣ ಅಲ್ಲ. ಅದೆಲ್ಲವೂ ಕೂಡ ಸೌಂದರ್ಯಕ್ಕೆ, ಕಲೆಗೆ ಬೇಕು. ಆದರೆ ಸತ್ಯಕ್ಕೆ ವಾಲ್ಮೀಕಿ ರಾಮಾಯಣವನ್ನೇ ಆಧಾರವಾಗಿ ಇಟ್ಕೋಬೇಕು. ಹಾಗೆ ಮಹಾಭಾರತದ ವಿಷಯ ಬಂದಾಗ ವ್ಯಾಸರ ಮಹಾಭಾರತ, ಉತ್ತರಕಾಂಡವನ್ನು, ಪರ್ವವನ್ನು ಓದಿ ನಾವು ಧರ್ಮರಾಯನನ್ನೋ ರಾಮನನ್ನೋ ಮೌಲ್ಯಮಾಪನ ಮಾಡಕ್ಕೆ ಹೊರಟ್ರೆ ದೊಡ್ಡ ಮೂರ್ಖರಾಗ್ತೀವಿ ನಾವು. ವಾಲ್ಮೀಕಿ ಏನು ಹೇಳಿದ್ದಾರೆ ಅನ್ನೋದು ಇತಿಹಾಸ, ವ್ಯಾಸರು ಹೇಳಿರೋದು ಇತಿಹಾಸ. ಆ ಪ್ರಕಾರ 7 ಕಾಂಡಗಳಿದ್ದಾವೆ. ಅಲ್ಲಿ 500 ಸರ್ಗಗಳು ಅಂತ ಆಗಬೇಕಾದ್ರೆ ಅಲ್ಲಿ ಉತ್ತರಕಾಂಡವನ್ನು ನಾವು ತಗೊಳ್ಳೇಬೇಕು. ಸೊ ಇನ್ನು ಹನುಮಂತನ ಕಥೆ, ವಾಲಿ ಕಥೆ, ರಾವಣನ ಕಥೆ ಅದೆಲ್ಲವೂ ಬರೋದೇನೇ, ಅವ್ರ ಹುಟ್ಟು ಬೆಳವಣಿಗೆ ಕಥೆಗಳೆಲ್ಲ ಬರೋದೆಲ್ಲ ಉತ್ತರಕಾಂಡದ, ಇರಲಿ ಬೇರೆ ವಿಷಯ. ಸೊ ಹೀಗೆ ಒಟ್ಟಲ್ಲಿ ಬಾಲಕಾಂಡದ ಮೊದಲನೇ ಶ್ಲೋಕ ಆದಮೇಲೆ 2, 3 ಮತ್ತು 4 ಈ 3 ಶ್ಲೋಕಗಳಲ್ಲಿ ರಾಮನ ಗುಣಗಳ ವರ್ಣನೆ ಇದೆ. ಅದನ್ನೇ ಪ್ರಶ್ನೆ ಕೇಳುತ್ತಾರೆ ಅವರು. ರಾಮನ ಗುಣಗಳು ಅಂತೇಳಿ ಅವ್ರು ಪ್ರಶ್ನೆ ಕೇಳಲ್ಲ, ಈ ರೀತಿಯ ಮನುಷ್ಯ ಯಾರಾದರೂ ಇದಾನಾ ಅಂತ ಪ್ರಶ್ನೆ ಕೇಳುತ್ತಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಜಿತವಾನ್ ಕಹ ಕೋನಸೂಯಕಃ, ಹೀಗೆಲ್ಲ ಅವರು ಪ್ರಶ್ನೆ ಕೇಳುತ್ತಾರೆ. ವಾಲ್ಮೀಕಿ ಕೇಳದಂಥ ಪರಿಪೂರ್ಣ ವ್ಯಕ್ತಿತ್ವದ ಕುರಿತಾದ ಪ್ರಶ್ನೆಯಿಂದಾಗಿ ರಾಮಾಯಣ ಹುಟ್ಟುಕೊಂಡಿತು. ಇಲ್ಲಿ ರಾಮಾಯಣ ಬರೆದಿದ್ರಿಂದ ವಾಲ್ಮೀಕಿ ಪ್ರಸಿದ್ಧರಾದರು ಅನ್ನೋದು ಎಷ್ಟು ಸತ್ಯವೋ, ವಾಲ್ಮೀಕಿ ಬರೆದಿದ್ರಿಂದ ರಾಮ ಅಂತ ಒಬ್ಬ ಇದ್ದ ಅನ್ನೋದು ನಮಗೆ ಗೊತ್ತಾಯ್ತು. ಅದನ್ನು ನಾವಿಲ್ಲಿ ಗಮನಿಸ್ಬೇಕು. ರಾಮ ಏನು ನಾನು ಹಿಂಗೆ ಮಾಡ್ತಾ ಇದ್ದೀನಿ ನೀವೆಲ್ಲ ತಿಳ್ಕೊಳ್ಳಿ ಅಂತ ಅವನೇನು ಹೇಳಲಿಲ್ಲ. ಅವನ ಪಾಡ್ದು ಅವನ ಕೆಲಸ ಮಾಡಿಕೊಂಡು ಹೊರಟ. ಅದನ್ನು ದಾಖಲೆ ಮಾಡಬೇಕು ಅನಿಸಿದ್ದು ಬ್ರಹ್ಮನಿಗೆ, ಅದನ್ನು ದಾಖಲೆ ಮಾಡಿದ್ದು ವಾಲ್ಮೀಕಿ. ಹಾಗಾಗಿ ರಾಮನ ಬಗ್ಗೆನೋ ರಾಮಾಯಣದ ಬಗ್ಗೆನೋ ಏನಾದರೂ ಟೀಕೆ ಮಾಡೋರು, ಬೈಯೋರು ಅದನ್ನು ವಾಲ್ಮೀಕಿಗೆ ಬೈತಾ ಇದ್ದೀವಿ ಅಂತಲೂ ಸ್ವಲ್ಪ ಅಂದ್ಕೊಂಡ್ರೆ ಆವಾಗ ಸ್ವಲ್ಪ ಅವರ ಮಾತಿನ ಧ್ವನಿಗೆ ಒಂದು ಸ್ವಲ್ಪ ನಿಯಂತ್ರಣ ಬರ್ಬೋದು ಅಂತ ಅನಿಸುತ್ತೆ. ಅಂದರೆ ವಾಲ್ಮೀಕಿ ಬರೀದೇ ಹೋಗಿದ್ದಿದ್ರೆ ರಾಮನ ಬಗ್ಗೆ ನನಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಅಂತಹ ವಾಲ್ಮೀಕಿಗಳು 3 ಶ್ಲೋಕಗಳಲ್ಲಿ ಅವರು ರಾಮನ ವ್ಯಕ್ತಿತ್ವ, ಪರಿಪೂರ್ಣ ವ್ಯಕ್ತಿತ್ವ ಅನ್ನೋ ವ್ಯಕ್ತಿ ಯಾರು ಇದಾನ, ಆ ವ್ಯಕ್ತಿತ್ವವನ್ನು ಉಳ್ಳಂಥವನು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಕಹ ಅಸ್ಮಿನ್ ಸಾಂಪ್ರತಂ, ಈಗಿನ ಲೋಕದಲ್ಲಿ ಈ ರೀತಿಯ ಗುಣಗಳು ಇರುವಂಥ ಮನುಷ್ಯ ಅಂಥೇಳಿ ಅವರು ಕೇಳ್ತಾರೆ. ಆಗ ಅದರ ಒಂದು ಉತ್ತರ ರೂಪವಾಗಿ ಅಲ್ಲಿ ನಾರದರು ಸಂಕ್ಷಿಪ್ತ ರಾಮಾಯಣವನ್ನು ಹೇಳ್ತಾರೆ. ಇದು ಬಾಲಕಾಂಡದ ಮೊದಲನೇ ಅಧ್ಯಾಯದ 100 ಶ್ಲೋಕದಲ್ಲಿ ಮೊದಲನೇ ಶ್ಲೋಕ ವಾಲ್ಮೀಕಿ ನಾರದರ ಪರಿಚಯ, ಆಮೇಲೆ 3 ಶ್ಲೋಕ ರಾಮನ ಗುಣಗಳು, ಅಂದರೆ ಪರಿಪೂರ್ಣ ವ್ಯಕ್ತಿತ್ವದ ಗುಣಗಳು. ಅದೆಲ್ಲ ಆಗುವಷ್ಟೊತ್ತಿಗೆ 8 ಶ್ಲೋಕ ಮುಗಿಯುತ್ತೆ. 8ನೇ ಶ್ಲೋಕದಿಂದ 7 ಶ್ಲೋಕ ಮುಗಿಯುತ್ತೆ. 8ನೇ ಶ್ಲೋಕದಿಂದ ಸಂಕ್ಷಿಪ್ತ ರಾಮಾಯಣ ಇಲ್ಲಿ ಪ್ರಾರಂಭ ಆಗತ್ತೆ. ಹಾಗೇನೇ ಅದನ್ನು ವಿಸ್ತೃತವಾಗಿ ವಾಲ್ಮೀಕಿ ರಚನೆ ಮಾಡ್ತಾರೆ. ಬ್ರಹ್ಮ ಹೇಳ್ತಾನೆ, ನನ್ನ ಸಂಕಲ್ಪ ಇದೆ, ನೀವು ರಾಮಾಯಣವನ್ನು ರಚನೆ ಮಾಡ್ರಿ ಅಂಥೇಳಿ. ಆಗ ನನಗೇನು ಗೊತ್ತೇ ಇಲ್ವಲ್ಲಪ್ಪ ಅಂತ ಇವರು ಹೇಳಿದಾಗ
ನಿಮಗೆಲ್ಲವೂ ಗೊತ್ತಾಗುವ ಹಾಗೆ ನಾ ಮಾಡ್ತೀನಿ. ಮನೆಯ ಒಳಗಡೆ ಮನೆಯ ಹೊರಗಡೆ ಏನಾಯಿತು ಅಷ್ಟೇ ಅಲ್ಲ, ಮನಸ್ಸಿನ ಹೊರಗೆ ಮನಸ್ಸಿನ ಒಳಗೆ ಏನೇನಾಯಿತು ಅದನ್ನು ಕೂಡ ನಿಮಗೆ ಗೊತ್ತಾಗುವ ಹಾಗೆ ನಾನು ಮಾಡ್ತೀನಿ. ಹೀಗೆ ರಾಮನ ಕಥೆ ಇತಿಹಾಸವಾಗಿ ದಾಖಲಾಗಬೇಕಾದ್ರೆ ಅದಕ್ಕೆ ಬ್ರಹ್ಮನ ಸಂಕಲ್ಪ ಕಾರಣ. ಅಷ್ಟು ಹೇಳಿದ ಮೇಲೆ ಅವನ ಆಶೀರ್ವಾದನೂ ಮಾಡ್ತಾನೆ. ಯಾವತ್ತು ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಇವತ್ತಿಗೂ ಕೂಡ ಬೈಯೋರ್ಗೂ ರಾಮ ಬೇಕು, ಹೊಗಳೋರ್ಗೂ ರಾಮ ಬೇಕು. ರಾಮನ ಗುಡಿ ಬೇಡ ಅನ್ನೋರ ಹೆಸರು ಕೂಡ ರಾಮಚಂದ್ರ, ರಾಮರಾಯ ಹೀಗೆಲ್ಲ ಇದ್ದಿದ್ದನ್ನು ನಾವು ನೋಡ್ತೀವಿ. ಆದರೆ ಇವತ್ತಿಗೂ ರಾಮಾಯಣ, ರಮಾನಂದ ಸಾಗರ್ ರಾಮಾಯಣ ಟಿ ವಿ ಬಂದು ಹೊಸದರಲ್ಲಿ ಮದುವೆ ಮನೆಗಳಲ್ಲಿ ಇನ್ವಿಟೇಷನ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಿಸ್ತಾ ಇದ್ರು. ಮುಹೂರ್ತ 9 ಗಂಟೆಯಿಂದ 10 ಗಂಟೆ ಸಮಯಕ್ಕಿದ್ರೆ ಮದುವೆ ಮನೆಯಲ್ಲಿ ರಾಮಾಯಣದ ವ್ಯವಸ್ಥೆ ಇರುತ್ತದೆ ಅಂತ, ಇಲ್ಲಾಂದ್ರೆ ಜನನೇ ಬರ್ತಿರಲಿಲ್ಲ. ಆ ಸಮಯದಲ್ಲಿ ಇಡೀ ಬೀದಿಗಳು ಬಿಕೋ ಆಗ್ತಾ ಇತ್ತು. ಟಿ ವಿಗಳಿಗೆ ಪೂಜೆ ಮಾಡ್ತಾ ಇದ್ರು. 10 ಗಂಟೆಗೆ ಅದು ಧಾರಾವಾಹಿ ಮುಗಿದ ಮೇಲೆ ಅವತ್ತಿನ ಕಂತು 3 ಸಿನಿಮಾ ಬಿಟ್ಟರೆ ಎಷ್ಟು ಜನನೋ ಅಷ್ಟು ಜನ ರಸ್ತೆಗಳಲ್ಲಿ ಇರ್ತಾ ಇದ್ರು. ಅಂದರೆ ರಾಮ ಅವತ್ತಿಗೂ ಬೇಕು, ಇವತ್ತಿಗೂ ಬೇಕು, ಬೈಯೋರ್ಗೂ ಬೇಕು, ಹೊಗಳೋರ್ಗಂತೂ ಬೇಕೇ ಬೇಕು. ಬ್ರಹ್ಮನ ಒಂದು ಆಶೀರ್ವಾದ, ರಾಮನ ಕಥೆ ಎಲ್ಲಿವರೆಗೂ ಗುಡ್ಡಗಳಿರ್ತವೋ, ಬೆಟ್ಟಗಳಿರ್ತವೋ, ನದಿಗಳಿರ್ತವೋ ಅಲ್ಲಿವರೆಗೂ ರಾಮಾಯಣದ ಕಥೆ ಇರತ್ತೆ. ಪ್ರಚರಿಷ್ಯತಿ ಲೋಕೇಶು ಪ್ರಚರಿಷ್ಯತಿ, ಪ್ರಚಾರದಲ್ಲಿರುತ್ತದೆ ಅಂತ. ಅದಕ್ಕೋಸ್ಕರನೇ ಕುಮಾರವ್ಯಾಸ ಹೇಳ್ತಾನೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಭಾರ ಹೊತ್ತುಕೊಂಡವ್ರಿಗೆ ಸ್ವಲ್ಪ ಕುತ್ತಿಗೆನ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಅಲ್ಲಾಡಿಸ್ಬೇಕು, ಸ್ವಲ್ಪ ಅದನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಅದಕ್ಕೆ ತಿಣುಕೋದು ಅಂತ ಒಂದು ಶಬ್ದ ಇದೆ ಮೈಸೂರು ಬೆಂಗಳೂರು ಕಡೆ. ಅವನಿಗೆ ಆ ಫಣಿರಾಯನಿಗೆ ಭೂಮಿಯ ಭಾರಕ್ಕೆ ತಿಣುಕಬೇಕು ಅಂತ ಅನ್ನಿಸ್ಲಿಲ್ಲ. ಭೂಮಿನಲ್ಲಿರುವಂಥ ರಾಮಾಯಣದ ಬೇರೆ 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 ಪ್ರಕಾರಗಳೇನಿದೆ ಅದರಿಂದ ಅವನಿಗೆ ತಿಣುಕಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸಾಕು ರಾಮಾಯಣ, ಈಗ ನಾನು ಮಹಾಭಾರತ ಬರಿತೀನಿ ಅಂತ ಆತ ಕುಮಾರವ್ಯಾಸ ಭಾರತವನ್ನು ತಗೊಂಡಂತೆ. ಇನ್ನು ಬುಧಕೌಶಿಕ ಋಷಿ ಅವರು ರಾಮರಕ್ಷಾ ಸ್ತೋತ್ರವನ್ನು ಏನು ಅಲ್ಲಿ ರಚನೆ ಮಾಡ್ತಾರೆ, ಅದರಲ್ಲಿ ಇವತ್ತೇನು ನಾವು ಅಲ್ಲಿ ಉತ್ತರದಲ್ಲಿ ಗುಹೆಗೆ ಹೋಗ್ತೀವಿ, ಅಲ್ಲಿ ಶಿವ ಪಾರ್ವತಿಗೆ ಅವನು ರಾಮ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಪಾರ್ವತಿ ಕೇಳ್ತಾಳಂತೆ, ಬಹಳ ಸುಲಭವಾಗಿ ಮೋಕ್ಷ ಪಡೆಯೋದಕ್ಕೆ ಅದರ ಒಂದು ಸರಳವಾದ ದಾರಿ ಇದ್ರೆ ಹೇಳಪ್ಪ ಅಂತ ಗಂಡನಿಗೆ ಕೇಳಿದಾಗ, ಆಗ ಶಿವ ಹೇಳ್ತಾನಂತೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅಂತೇಳಿ ರಾಮನಾಮದ ಮಹತ್ವವನ್ನು ಶಿವ ಪಾರ್ವತಿಗೆ ಹೇಳ್ತಾನೆ. ಅಲ್ಲಿ ಜಗಳ ಇಲ್ಲ. ಅಲ್ಲಿ ರಾಮೇಶ್ವರ ಶಿವ ಮತ್ತು ವಿಷ್ಣುವಿನಲ್ಲಿ, ಹರಿಹರರಲ್ಲಿ, ರಾಮ ಈಶ್ವರರಲ್ಲಿ ಏನು ಜಗಳ ಇಲ್ಲ. ಅಲ್ಲಿ ಉತ್ತರದಲ್ಲಿ ಆ ಗುಹೆಯಲ್ಲಿ ಶಿವ ಪಾರ್ವತಿಗೆ ರಾಮ ಮಂತ್ರವನ್ನು ಉಪದೇಶ ಮಾಡಿದರೆ, ವಿದ್ಯಾನಂದ ಶೆಣೆಯವರು ಹೇಳ್ತಾ ಇದ್ರು ಇದನ್ನ. ಇಲ್ಲಿ ರಾಮೇಶ್ವರದಲ್ಲಿ ರಾಮ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅವನ ಅನುಜ್ಞೆಯನ್ನು ತಗೊಂಡೇ ಆಮೇಲೆ ಅವನು ಯುದ್ಧಕ್ಕೆ ಹೋಗ್ತಾನೆ. ರಾಮೇಶ್ವರ ಅಂದರೆ ಏನು ಅಂತ ಲಕ್ಷ್ಮಣ ಕೇಳಿದ್ದಕ್ಕೆ ರಾಮ ಹೇಳ್ತಾನಂತೆ, ರಾಮಸ್ಯ ಈಶ್ವರ ರಾಮೇಶ್ವರ. ರಾಮನಿಗೆ ಒಡೆಯನು ಯಾರೋ ಅವನು ರಾಮೇಶ್ವರ. ಅದೇ ಸಮಯದಲ್ಲೇ ಕೈಲಾಸದಲ್ಲಿ ಪಾರ್ವತಿ ಶಿವನಿಗೆ ಕೇಳ್ತಾಳಂತೆ, ರಾಮೇಶ್ವರಕ್ಕೆ ನೀವೇನು ಅರ್ಥ ಕೊಡ್ತೀರಿ ಅಂದರೆ, ರಾಮ ಈಶ್ವರ ಯಸ್ಯ ಸ ರಾಮೇಶ್ವರ. ರಾಮನು ಯಾರಿಗೆ ಒಡೆಯನೋ ಅವನು ರಾಮೇಶ್ವರ ಅಂತ ಈಶ್ವರ ಹೇಳದ್ನಂತೆ. ಹೀಗೆ ಅವ್ರ ನಡುವೆ ಜಗಳ ಇಲ್ಲ. ಅದೇ ಬುಧಕೌಶಿಕ ಋಷಿಗಳೇ ರಾಮನ ಬಗ್ಗೆ ಹೇಳುವಾಗ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಒಂದು ಬರೆದಿದ್ದಾರೆ. ಅದ್ರ ಬಗ್ಗೆ ಭದ್ರಗಿರಿ ಅಚ್ಯುತದಾಸರು ವ್ಯಾಖ್ಯಾನ ಮಾಡುತ್ತಾ ಚೆನ್ನಾಗಿ ಹೇಳ್ತಾರೆ. ಯಾರ್ಯಾರು ರಾಮನನ್ನ ಏನೇನಂತ ಕರೀತಾ ಇದ್ರು, ಕೇವಲ ರಾಮ ಅಂತೇಳಿ ರಾಮನಂಥ ಒಬ್ಬ ಚಕ್ರವರ್ತಿಯ ದೊಡ್ಡ ಮಗ, ಇಡೀ ಜಗತ್ತಿಗೆ ಅವನು ಚಕ್ರವರ್ತಿ. ಕೋಸಲ ದೇಶದ ರಾಜನಾದರೂ ಕೂಡ ದಶರಥ ಜಗತ್ತನ್ನೇ ಗೆದ್ದಿದ್ದ. ಅಂತಹ ಶಕ್ತಿಶಾಲಿಯ ಮೊದಲನೇ ಮಗ ಅವನು ರಾಮ. ಕೇವಲ ಚಕ್ರವರ್ತಿಯ ಮೊದಲನೇ ಮಗ ಅನ್ನೋದಷ್ಟೇ ರಾಮನ ಯೋಗ್ಯತೆ ಅಲ್ಲ, ದೊಡ್ಡ ವಿದ್ವಾಂಸ, ಎಲ್ಲ ವೇದ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ್ದ ಅಂತ ವಾಲ್ಮೀಕಿ ಬರೀತಾರೆ. ಮೂರನೇದಾಗಿ ಶಕ್ತಿವಂತ, ದೇವಾಸುರರು ಕೂಡ ಇವನು ಬಿಲ್ ಹಿಡಿದು ನಿಂತರೆ ಹೆದರ್ತಾ ಇದ್ರು ಅಂತ ಶಕ್ತಿವಂತರೂ ಹೌದು. ಹಾಗೇನೇ
ಮನುಷ್ಯತ್ವವು ಕೂಡ ಬೇಕಾದಷ್ಟು ಇತ್ತು ಅನ್ನೋದನ್ನು, ಅವನ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಅವನ ಕರುಣೆ, ಅವನ ಒಂದು ಪರೋಪಕಾರ ಇತ್ಯಾದಿ ಇತ್ಯಾದಿ. ಅಂಥ ವ್ಯಕ್ತಿತ್ವವುಳ್ಳಂಥ ರಾಮನನ್ನ, ರಾಮ ಅಂತ ಕೇವಲ 2 ಅಕ್ಷರದಲ್ಲಿ, ಇವತ್ತಿನ ಲೆಕ್ಕದಲ್ಲಿ ಹೇಳೋದಾದರೆ ಏಕವಚನದಲ್ಲಿ ಕರೆಯುವಂಥ ಅಧಿಕಾರ ಇರೋದು ಜಗತ್ತಿನಲ್ಲಿ ಒಬ್ಬ ದಶರಥ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಹಾಗಾಗಿ ರಾಮನನ್ನ ರಾಮ ಅಂತ ಕರಿತಾ ಇದ್ದವನು ದಶರಥ. ರಾಮ ರಾಮಭದ್ರಾಯ, ಭದ್ರ ಅಂದರೆ ಚೆನ್ನಾಗಿರೋದು. ಭದ್ರಂ ಕರ್ಣೀಭಿಃ ಶೃಣುಯಾಮ ದೇವಾಹ ಅಂತೀವಲ್ಲ. ಭದ್ರಂ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಉಂಡ್ಕೊಂಡು ತಿನ್ಕೊಂಡು ಗುಂಡ್ಗುಂಡಾಗಿರಲಿ, ಗುಂಡಪ್ಪ ಹಾಗೆ ಹೀಗೆ ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಆ ರೀತಿ ನನ್ನ ಮಗ ಚೆನ್ನಾಗಿರಲಿ ಅನ್ನೋದನ್ನ ಅಪೇಕ್ಷೆ ಪಡೋದು ಕೌಸಲ್ಯ ತಾಯಿ ಅಲ್ವೇ. ಹಾಗಾಗಿ ರಾಮಭದ್ರ ಅಂತ ಹೇಳ್ತಾ ಇದ್ದು ಕೌಸಲ್ಯ. ರಾಮಚಂದ್ರ, ಚಂದ್ರನ ಮುಖ ಮತ್ತು ರಾಮನ ಮುಖ ಎರಡು ಒಂದೇ ಅಂತ ಹೇಳಿ ರಾಮನನ್ನ ಮುದ್ದಾಡ್ತಾ ಇದ್ದವಳು ಇನ್ಯಾರೂ ಅಲ್ಲ, ಕೈಕೇಯಿ. ವೇದಸೆ, ನೀನು ತಿಳಿದುಕೊಳ್ಳಬೇಕಾದ ವ್ಯಕ್ತಿಯಪ್ಪ ಪರಮಾತ್ಮ ತತ್ವ ಅಂತ ವೇದಸೆ ಅಂತ ರಾಮನನ್ನ ಹೇಳಿದ್ದು ಋಷಿಮುನಿಗಳು. ರಘುನಾಥ, ರಘು ಅನ್ನೋದು ವಂಶದ ಹೆಸರು. ಮೂಲ ಪುರುಷ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕು ವಂಶಸ್ಥ ರಾಮ. ಹಾಗೆ ಅಲ್ಲೊಬ್ಬ ಪ್ರಸಿದ್ಧನಾದ ಇನ್ನೊಬ್ಬ ರಾಜ ರಘು. ಹಾಗಾಗಿ ರಘುವಂಶ ಅಂತಲೂ ಕರೀತಾರೆ. ರಾಮನನ್ನ ರಘುನಂದನ ಅಂತಾರೆ, ರಾಘವ ಅಂತ ಕರೀತಾರೆ. ಅಂಥ ವಂಶಕ್ಕೆ ಒಡೆಯ ರಘುನಾಥ ಅಂತ ಕರೆಯೋದು ಯಾರು? ಕುಲದ ಬಗ್ಗೆ ಆಸಕ್ತಿ ಇರೋರು, ಕುಲ ಪುರೋಹಿತರಾದಂಥ ವಸಿಷ್ಠರು. ಹಾಗಾಗಿ ರಘುನಾಥ, ನಾಥ ಒಡೆಯ, ಯಜಮಾನ, ರೀ ಬನ್ರಿ ಹೋಗ್ರಿ ಅಂತ ಕರೆಯೋದು ಯಾರು? ಅದು ಹೆಂಡತಿಯಾದಂಥ ಸೀತಾ. ನಾಥ ಅಂದರೆ ಸೀತೆ ಕರೆಯೋದು. ಇನ್ನು ಸೀತೆಯ ತೌರ್ಮನೆಯಾದಂಥ ಮಿಥಿಲಾಪಟ್ಟಣ, ಅಲ್ಲಿ ಜನಕನ ಅರಮನೆ, ಅಲ್ಲಿರುವಂಥ ಹೆಣ್ಮಕ್ಳು ಗಂಡ್ಮಕ್ಳು ಅವರೆಲ್ಲರಿಗೂ ರಾಮ ಅಂದರೆ ಏನು? ರಾಮನೂ ಅಲ್ಲ, ರಾಮಭದ್ರನೂ ಅಲ್ಲ, ರಘುನಾಥನೂ ಅಲ್ಲ, ಸೀತ ಮನಗಂಡ ಅಷ್ಟೆ. ಸೀತಾಯಾ ಪತಯೇ ನಮಃ ಅಂಥೇಳಿ ಅಚ್ಯುತದಾಸರು ಬುಧಕೌಶಿಕ ಋಷಿ ರಾಮನ ಬಗ್ಗೆ ಹೇಳಿರುವಂಥ ಬೇರೆ ಬೇರೆ ಪರ್ಯಾಯ ಪದಗಳ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಸೊ ಇಂತಹ ರಾಮನ ಬಗ್ಗೆ ರಾಮಾಯಣವನ್ನು ರಚನೆ ಮಾಡಿ ಎಲ್ಲ ಆದಮೇಲೆ ಅಲ್ಲಿ ಅವರ ಬಾಲ್ಯವನ್ನು ವರ್ಣನೆ ಮಾಡುವಾಗ ರಾಮ ಲಕ್ಷ್ಮಣರ ಜೊತೆಗಿದ್ದಾರೆ, ಭರತ ಶತ್ರುಘ್ನರ ಜೊತೆಗಿದ್ದಾರೆ. ಇರಲಿ, ಮುಂದಕ್ಕೆ ಬರೋಣ. ತಾಟಕಿ ವಧೆಯ ಪ್ರಸಂಗದಲ್ಲಿ ನಾವೊಂದು ರಾಮನ ಒಂದು ವಿಷಯವನ್ನು ನೋಡಬೇಕು. ಅಲ್ಲಿ ತಾಟಕಿ ಹೊಡಿತಾ ಇದ್ದಾಳೆ ರಾಮನಿಗೆ, ರಾಮ ತಡೀತಾ ಇದ್ದಾನೆ, ಅವಳಿಗೆ ಹೊಡಿತಾ ಇಲ್ಲ. ಇಲ್ಲಿ ವಿಶ್ವಾಮಿತ್ರರಿಗೆ ಚಿಂತೆ ಆಗ್ತಾ ಇದೆ, ಸಾಯಂಕಾಲ ಆಗ್ತಾ ಇದೆ, ತಮೋಗುಣ, ತಮೋಪ್ರಧಾನವಾದ ಕಾಲ, ರಾಕ್ಷಸರಿಗೆ ಶಕ್ತಿ ಜಾಸ್ತಿ ಆಗತ್ತೆ. ಹಾಗಾಗಿ ಈ ಮಗು ಯಾಕೆ ಹೊಡಿತಾ ಇಲ್ಲ? ಪುನಃ 16 ವರ್ಷಾಯಾಮ್ ಅಂತ ಹೇಳ್ತಾನೆ ದಶರಥ. ವಿಶ್ವಾಮಿತ್ರರು ಬಂದು ಕೇಳಿದಾಗ ಪುನಃ 16 ಅಂದರೆ ಇನ್ನು 16 ವರ್ಷನೂ ಆಗಿಲ್ವಲ್ಲಪ್ಪ, ಈ ಹುಡುಗನಿಗೆ ಹೆಂಗೆ ಕಳಿಸ್ಲಿ ನಾನು? ಅಂದರೆ 14 15 ಅಂತ ನಾವು ಇಟ್ಕೊಳ್ಬೋದು. ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿಂದ ಅವನು 24ನೇ ವಯಸ್ಸಿಗೆ ಅವನು ಕಾಡಿಗೆ ಬಂದ ಅನ್ನೋದು ಇನ್ನೊಂದು ಲೆಕ್ಕ. ಸೀತೆಗೂ ರಾಮನಿಗೂ 6 ವರ್ಷ ವ್ಯತ್ಯಾಸ. ರಾಮನಿಗೂ ಲಕ್ಷ್ಮಣ ಭರತ ಶತ್ರುಘ್ನರಿಗೂ ಕೆಲವರು 1 ದಿವಸ ವ್ಯತ್ಯಾಸ ಅಂತಾರೆ, ಕೆಲವರು 1 ವರ್ಷ 6 ತಿಂಗಳು ಹೀಗೆ ವ್ಯತ್ಯಾಸ ಹೇಳ್ತಾರೆ. ಹೆಚ್ಚಂದರೆ 1.5 ವರ್ಷಕ್ಕಿಂತ ಜಾಸ್ತಿ ವ್ಯತ್ಯಾಸಗಳೇನು ಅಲ್ಲಿ ಕಾಣೋದಿಲ್ಲ. ಹೀಗೆ ರಾಮನ ಅಲ್ಲಿ ನಾವು ತಾಟಕಿಯ ಪ್ರಸಂಗದಲ್ಲಿ ಒಂದು ಗುಣವನ್ನು ನೋಡಿದ್ರೆ, ತಾಟಕಿಯನ್ನು ತಡೀತಾ ಇದ್ದಾನೆ, ಹೊಡಿತಾ ಇಲ್ಲ. ಹಾಗಾಗಿ ವಿಶ್ವಾಮಿತ್ರ ಹೇಳ್ತಾರೆ, ನೋಡು ಅವಳು ಹೆಣ್ಮಗಳು ಅನ್ನೋ ಕಾರಣಕ್ಕೋಸ್ಕರ ನೀನು ಈ ರೀತಿ ಮಾಡ್ತಾ ಇದ್ದೀ ಅಂತ ನನಗೆ ಅನಿಸುತ್ತೆ. 14-15 ವರ್ಷದ ಹುಡುಗನಿಗೇನೇನೆ ಒಂದು ಮಹಿಳೆ ಅನ್ನೋದ್ರ ಬಗ್ಗೆ ಇರುವಂಥ ಒಂದು ಭಾವನೆ, ಅದು ಗಮನಿಸಬೇಕಾಗಿರೋದು ಇವತ್ತಿನ ಕಾಲಕ್ಕೆ, ಸ್ತ್ರೀ ದೌರ್ಜನ್ಯದ ಕಾಲಕ್ಕೆ. ಹಾಗಾಗಿ ಅವನು ಹೊಡಿತಾ ಇಲ್ಲ. ಹೆಣ್ಮಕ್ಳನ್ನ ನಾನು ರಕ್ಷಣೆ ಮಾಡಬೇಕು. ನಮ್ಮ ಸಂಸ್ಕೃತ ಸಾಹಿತ್ಯದ ಉದ್ದಕ್ಕೂ ಅಲ್ಲಲ್ಲೇ ಬರುತ್ತೆ. ಸ್ತ್ರೀಯರು, ರೋಗಿಗಳು, ಮುದುಕರು, ಅಸಹಾಯಕರು ಇವರೆಲ್ಲರನ್ನೂ ಯಾವಾಗಲೂ ನಾವು ರಕ್ಷಣೆ ಮಾಡಬೇಕು. ಮೊದಲು ಅವ್ರಿಗೆ ಜಾಗ ಬಿಟ್ಕೊಡ್ಬೇಕು. ಮನುಸ್ಮೃತಿನಲ್ಲಿ ಹೇಳ್ತಾರೆ, ಗರ್ಭಿಣಿಯಾದಂಥ ಹೆಣ್ಮಗಳಿಗೆ ಅತಿಥಿಗಳ ಊಟ ಆಗಿದೆಯೋ ಇಲ್ವೋ ಅನ್ನೋದನ್ನು ನೋಡಬಾರ್ದು, ಮೊದಲು ಆಕೆಗೆ ಊಟ ಹಾಕಬೇಕು. ಇದು ಮನುಸ್ಮೃತಿಯ ವಾಕ್ಯ. ರಾಮ ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ, ಹೆಣ್ಮಕ್ಳನ್ನು ನಾನು ಹೆಂಗೆ ಹೊಡೀಲಿ? ಆವಾಗ ವಿಶ್ವಾಮಿತ್ರ ಹೇಳ್ತಾರೆ, ಆಕೆ ಹೆಣ್ಮಗಳು ಅಂತ ಯೋಚನೆ ಮಾಡಬೇಡ, ಆಕೆ ದುಷ್ಟೇ ಇದ್ದಾಳೆ. 2 ರಾಜ್ಯಗಳೇ ಅವಳಿಂದಾಗಿ ಅರಣ್ಯ ಆಗ್ಬಿಟ್ಟಿದೆ, ನೀನು ಹೊಡಿ. ಆವಾಗ ರಾಮ ಮತ್ತೆ ಅದರ ಬಗ್ಗೆ ಎರಡನೇ ವಿಚಾರ ಮಾಡಲಿಲ್ಲ. ಇದು ಮತ್ತೆ ಗಮನಿಸ್ಬೇಕು. ತನ್ನ ಸ್ವಂತ ಅಭಿಪ್ರಾಯ ಅಂದಾಗ ಅವನು ಹೊಡೆಯಲಿಲ್ಲ.
ಆದರೆ ವಿಶ್ವಾಮಿತ್ರರು ಒಂದ್ಸಲಿ ಹೇಳಿದ ಮೇಲೆ ಅವ್ರಿಗೆ ಉಲ್ಟಾ ಮಾತಾಡಲಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಾಗಿರೋ ವಿಷಯ. ಕೆಲವು ಸಲ ಮಕ್ಕಳುಗಳು ನಮ್ಗಿಂತ ಚಿಕ್ಕೋರಿರೋರು ತಾವೇನೋ ಟೆಕ್ನಾಲಜಿನಲ್ಲೋ ಲ್ಯಾಂಗ್ವೇಜಲ್ಲೋ ದೊಡ್ಡವರಿದ್ದಾರೆ ಅಂತ ಹೇಳಿ ಬೇರೆಯವ್ರಿಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಮಕ್ಕಳುಗಳು ಮಾತಾಡಿಬಿಡ್ತಾರೆ. ಅಲ್ಲಿ ನಮಗೆ ರಾಮ ಉದಾಹರಣೆ ಆಗ್ತಾನೆ. ಯಾಕೆಂದರೆ ವಿಶ್ವಾಮಿತ್ರರ ಜೊತೆ ಕಳಿಸೋವಾಗ ದಶರಥ ಹೇಳಿದ್ದ, ವಿಶ್ವಾಮಿತ್ರರು ಹೇಳ್ದಂಗೆ ನೀನು ನಡ್ಕೋಬೇಕಪ್ಪ. ಆ ಮಾತನ್ನು ಅವನು ಮೀರಲಿಲ್ಲ, ತಾಟಕಿಗೆ ಹೊಡಿತಾನೆ. ಅಲ್ಲಿಂದ ಮುಂದಕ್ಕೆ ಬರೋಣ. ಅಲ್ಲಿ ಮಾರೀಚ ಸುಬಾಹುಗಳು ವಿವರಗಳೆಲ್ಲ ಬೇಕಾಗಲ್ಲ. ಮಾರೀಚ ಸುಬಾಹು ಬಂದಾಗ ಒಂದು ಬಾಣದಿಂದ ಸುಬಾಹುವನ್ನ ಇವನು ಕೊಂದ. ಆದರೆ ಇನ್ನೊಂದು ಬಾಣ ಬಿಡ್ತಾನೆ, ಅದರ ಹೆಸರು ಮಾನವಾಸ್ತ್ರ. ಅಸ್ತ್ರ ಅನ್ನೋದು ಹೈಟೆಕ್, ಶಸ್ತ್ರ ಅನ್ನೋದು ಮಾಮೂಲಿಯಾದಂಥ ಒಂದು ಆಯುಧ. ಅದಕ್ಕೋಸ್ಕರ ಎಲ್ಲೆಲ್ಲೆಲ್ಲಿ ವಿಶೇಷವಾದಂಥ ಪ್ರಭಾವಗಳಾಗತ್ತೆ ಅಲ್ಲೆಲ್ಲ ನಾವು ಅಸ್ತ್ರ ಅಂತ ಬಳಸಿದ್ದೀವಿ. ಆಗ್ನೇಯ ಶಸ್ತ್ರ ಅಂತ ಹೇಳಿಲ್ಲ. ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ವಾರುಣಾಸ್ತ್ರ, ಮಾನವಾಸ್ತ್ರ, ಸಂಮೋಹನಾಸ್ತ್ರ, ಹೀಗೆ ಅಸ್ತ್ರ. ಇವತ್ತಿಗೂ ಕೂಡ ಶಸ್ತ್ರ, ಅಸ್ತ್ರ, ಶಸ್ತ್ರಾಸ್ತ್ರ ಅಂತಾನೆ ಇದೆ. ಕ್ಷಿಪಣಿ ಅನ್ನೋದು, ಅದರಲ್ಲೂ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅನ್ನೋದು ಅಸ್ತ್ರಕ್ಕೆ ಬರುತ್ತೆ. ಮಾಮೂಲಿಯಾದಂಥ ಒಂದು ರೈಫಲ್ ಅನ್ನೋದು ಶಸ್ತ್ರಕ್ಕೆ ಬರುತ್ತೆ. ಸೊ ಹೀಗೆ ಅವನು ಮಾನವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಮಾರೀಚನನ್ನು ಅವನು ಕೊಲ್ಲಲಿಲ್ಲ. ಯಾಕೆ ಕೊಲ್ಲಲಿಲ್ವೋ ಗೊತ್ತಿಲ್ಲ. ಆದರೆ ಆ ಗಾಳಿ ಅವನನ್ನು ಹೊಡ್ಕೊಂಡು ಹೋಗಿ ಸಿದ್ಧಾಶ್ರಮದಲ್ಲಿ ರಾಮ ಹೊಡೆದಿದ್ದು ಮಾರೀಚನಿಗೆ. ಸಿದ್ಧಾಶ್ರಮ ಅಂದರೆ ಹಿಮಾಲಯದ ತಪ್ಪಲು. ಅಲ್ಲಿ ವಾಲ್ಮೀಕಿಗಳ ಇದು ವಿಶ್ವಾಮಿತ್ರರ ಆಶ್ರಮ ಇದ್ದಿದ್ದು ಅಲ್ಲಿ. ಅವನ ಶರೀರ ಅವನು ಹೊಡೆದಿದ್ದಕ್ಕೆ ಬಂದಿದ್ದು, ಅದು ತಳ್ಕೊಂಡು ಬಿದ್ದಿದ್ದು ಅವನು ಸಮುದ್ರದ ದಡದಲ್ಲಿ. ಅದನ್ನೇ ನಾರಾಯಣಾಚಾರ್ಯವರು ಮಾರಿಷಸ್ ಅಂತ ಹೇಳ್ತಾರೆ. ಅದು ಒಂದು ವಿಚಾರ, ಸಂಶೋಧನೆಯ ವಿಷಯ. ಅದರ ಒಟ್ಟಿನಲ್ಲಿ ಅವನು ಅಲ್ಲಿ ಬಂದು ಬಿದ್ದ ಅನ್ನೋದಂತೂ ನಿಜವೇ. ಏಕೆಂದರೆ ಆಮೇಲೆ ಅವನು ರಾವಣ ಮಾಯಾಜಿಂಕಿಯ ಪ್ರಸಂಗಕ್ಕೆ ಅವನು ಸಹಾಯ ಕೇಳಕ್ಕೆ ಹೋದಾಗ ಅವನು ಸಮುದ್ರದ ದಡದಲ್ಲಿ ಲಂಕೆಯಿಂದ ಅಲ್ಲಿಗೆ ಬರ್ತಾನೆ. ಅವನಲ್ಲಿ ಆಶ್ರಮ ಕಟ್ಕೊಂಡಿದ್ದು ಬಿಟ್ಟಿದ್ದಾನೆ. ಅಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದಂಥ ಮಾರೀಚ ರಾಮ ಬಾಣದ ಒಂದು ಹೊಡೆತಕ್ಕೆ ತನ್ನೆಲ್ಲ ದುಷ್ಟತನವನ್ನು ಮರೆತಿದ್ದಷ್ಟೇ ಅಲ್ಲ, ಜೀವನವನ್ನೇ ಮರೆತು ಸನ್ಯಾಸವನ್ನು ತಗೊಂಡ್ಬಿಟ್ಟ, ಆಶ್ರಮ ಕಟ್ಕೊಂಡು ಇದ್ದುಬಿಟ್ಟ. ಇದು ತಾಟಕಾ ಪ್ರಸಂಗದಲ್ಲಿ ರಾಮನ ಒಂದು ಚಾರಿತ್ರ್ಯ ನಮಗೆ ನೆನಪು ಅಲ್ಲಿ ಗಮನಕ್ಕೆ ಬಂದರೆ, ಹೆಣ್ಮಕ್ಳು ಸಂಬಂಧಪಟ್ಟಂತೆ, ಹಿರಿಯರಿಗೆ ಸಂಬಂಧಪಟ್ಟಂತೆ ಇಲ್ಲಿ ರಾಮನ ಒಂದು ಶಕ್ತಿ, ಅದನ್ನು ನಾವು ನೋಡ್ತೀವಿ. ಆಮೇಲೆ ಅಲ್ಲಿ ಧನುರ್ಭಂಗದ ಪ್ರಸಂಗ ಅದೆಲ್ಲ ಆಗತ್ತೆ. ಆಮೇಲೆ ಲಗ್ನ ಇದೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಸುಮಾರು ಒಂದು 10 ವರ್ಷ 18 ವರ್ಷ ಸೀತೆ ಕಾಡಿಗೆ ಬಂದಾಗ, ಹಾಗೆ ರಾಮನಿಗೆ ಆವಾಗ 24 ವರ್ಷ. 14-15 ವರ್ಷದಲ್ಲಿ ಮದುವೆ ಆಯಿತು ಅಂತಂದರೆ ಒಂದು 10 ವರ್ಷ ರಾಮ ಸೀತೆಯರು ಎಲ್ಲ 4 ಜನ ಅಣ್ಣ ತಮ್ಮಂದರು ಪತ್ನಿಯರ ಜೊತೆ ಆನಂದವಾಗಿದ್ದರು. ಆವಾಗ ಬಾಲಕಾಂಡದ ಕೊನೆಯ ಭಾಗದಲ್ಲಿ ಒಂದು ವಿವರಣೆ ಬರುತ್ತೆ. ರಾಮ ಏನಾರು ಯೋಚನೆ ಮಾಡಿದ್ರೆ ಅದು ಸೀತೆಗೆ ಗೊತ್ತಾಗ್ತಾ ಇತ್ತು. ಏಕೆಂದರೆ ಸೀತೆಯ ಹೃದಯದಲ್ಲೇ ರಾಮ ಇದ್ದಾನಲ್ಲ, ಹಾಗೆ ಸೀತೆ ಏನಾರು ಯೋಚನೆ ಮಾಡಿದ್ರೆ ಅದು ರಾಮನಿಗೆ ಗೊತ್ತಾಗ್ತಾ ಇತ್ತು. ಏಕೆಂದರೆ ರಾಮನ ಹೃದಯದಲ್ಲಿ ಸೀತೆ ಇದ್ದಾಳೆ. ಹೀಗೆ ಸೀತೆಗೆ ಅನ್ಯಾಯ ಆಯಿತು ಅನ್ನೋದು ನಿಜ. ಅದಕ್ಕೆ ರಾಮನನ್ನು ಬೈಯೋವಾಗ ರಾಮ ಸೀತೆಯರ ಸಂಬಂಧ ಹೇಗಿತ್ತು ಅನ್ನೋದನ್ನು ಕೂಡ ಸ್ವಲ್ಪ ಗಮನಿಸಿದ್ರೆ ಅವಾಗ ಬೈಯೋರ ನಾಲಿಗೆಗೆ ಒಂದು ಸ್ವಲ್ಪ ನಿಯಂತ್ರಣ ಬರುತ್ತೇನೋ, ಬೇರೆ ಮುಖದಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೇನೋ. ವೃಥಾ ನಮ್ಮ ರಾಮನನ್ನು ಅವರು ಬೈದೆ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾರೇನೋ. ಯಾಕೆಂದರೆ ರಾಮನಂಥ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಸಮಾಜಕ್ಕೂ ಒಂದಷ್ಟು ಪ್ರಬುದ್ಧತೆ, ಯಾವುದನ್ನು ಮೆಚುರಿಟಿ ಅಂತಾರೆ, ಅದು ಬೇಕಾಗತ್ತೆ. ಅಲ್ಲಿಂದ ಮುಂದಕ್ಕೆ ಬರೋಣ. ಅಯೋಧ್ಯಾಕಾಂಡದಲ್ಲಿ ಬಂದಾಗ ರಾಮನ ಗುಣಗಳನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ವಾಲ್ಮೀಕಿಗಳು ಯಥಾವತ್ ದರ್ಶನ ಏನಾಗಿದೆ ಬ್ರಹ್ಮನಿಂದಾಗಿ ಅದರ ಆಧಾರದ ಮೇಲೆ ರಾಮಾಯಣದ ಕಥೆಯನ್ನು ಬರೆಯುವಾಗ ಅಲ್ಲಿ ಅಯೋಧ್ಯಾಕಾಂಡದಲ್ಲಿ ರಾಮನ ಗುಣಗಳ ವರ್ಣನೆ ಸುಮಾರು ಒಂದು 20 ಶ್ಲೋಕಗಳಲ್ಲಿ ಬರುತ್ತೆ. ಬಾಲಕಾಂಡದಲ್ಲಿ 3 ಶ್ಲೋಕದಲ್ಲಿ ಬಂದಿತ್ತು, ಇಲ್ಲೊಂದು 20 ಶ್ಲೋಕದಲ್ಲಿ ಬರುತ್ತೆ. ಒಂದೊಂದು ಶ್ಲೋಕದಲ್ಲೂ ಒಂದು 3-4 ಗುಣಗಳು ಅಂತ ಅಂದ್ಕೊಂಡ್ರೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಗುಣಗಳಿತ್ತು. ಹಾಗಾಗೇನೇ ಅವನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ. ಪುರುಷರಲ್ಲಿ ಉತ್ತಮ. ಎರಡನೇದು ಮರ್ಯಾದೆ. ನಾನು ಶಕ್ತಿವಂತ ಆದ ತಕ್ಷಣ ನಾನು ಶೀಲವನ್ನು ಬಿಟ್ಟರೆ ರಾವಣತ್ವ ಆಗತ್ತೆ ಹೊರತು ರಾಮತ್ವ ಅಲ್ಲ. ಅಲ್ಲಿ ರಾಮನ ವಿಷಯ ಹೇಳುವಾಗ ಮರ್ಯಾದೆ, ಪ್ರತಿಯೊಂದು ವಿಷಯದಲ್ಲೂ ಎಚ್ಚರಿಕೆಯಿಂದ ನಡೆಯೋದು. ಹಾಗೇನೆ ಪುತ್ರಧರ್ಮ, ಪಿತೃಧರ್ಮ,
ಪತಿಧರ್ಮ, ಪ್ರಜಾಧರ್ಮ, ರಾಜಧರ್ಮ. ನಾವು ಭರತನ ಪ್ರಜೆಗಳು, ನಾನು ಲಕ್ಷ್ಮಣ ಇಬ್ಬರುವೆ ಭರತನ ಪ್ರಜೆಗಳು. ಇಡೀ ಜಗತ್ತೇ ಇಕ್ಷ್ವಾಕೂಣಾಮಿಯಂ ಭೂಮಿ, ರಾಮ ಹೇಳ್ತಾನೆ ವಾಲಿಗೆ. ಇಡೀ ಜಗತ್ತೇ ಭರತನ ಆಳ್ವಿಕೆಯಲ್ಲಿದೆ. ಅಂಥ ಭರತನ ಆಳ್ವಿಕೆಯಲ್ಲಿ ಅನ್ಯಾಯ ಆಗಬಾರ್ದು. ನೀನು ತಮ್ಮನನ್ನ ಮನೆ ಬಿಟ್ಟು ಓಡಿಸಿದೀಯಾ, ತಮ್ಮನ ಹೆಂಡತಿಯನ್ನ ನೀನು ಇಟ್ಟುಕೊಂಡಿದೀಯಾ. ತಮ್ಮನ ಹೆಂಡತಿ ಅಂದ್ರೆ ಮಗಳತ ಸಮಾನ. ಹಾಗಾಗಿ ನಾನು ನಿನ್ನನ್ನು ಯುದ್ಧ ಮಾಡಿ ಕೊಲ್ಲಕ್ಕೆ ಬಂದೇ ಇಲ್ಲ, ನಾನು ನಿನಗೆ ಶಿಕ್ಷೆ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳುವಾಗ ನಾವು ಭರತನ ಪ್ರಜೆಗಳು ಅಂತ ರಾಮ ಹೇಳಿಕೊಳ್ತಾನೆ. ಹೀಗೆ ಎಲ್ಲ ರೀತಿಯ ಧರ್ಮ ಅಂದರೆ ನಡವಳಿಕೆ. ಇವತ್ತು ನಾವು ಹೇಳುವಾಗೆ ರಿಲಿಜನ್ ಅಲ್ಲ, ಪೂಜಾ ಪದ್ಧತಿ ಅಲ್ಲ. ಪೂಜಾ ಪದ್ಧತಿಗೆ ನಾವು ಕನ್ನಡದಲ್ಲಿ ಹೇಳುವಾಗ ಮತ ಅಂತ ಹೇಳಬೇಕು. ಜೀವನ ಪದ್ಧತಿಯ ನಡವಳಿಕೆ ಹೇಳುವಾಗ ನಾವು ಧರ್ಮ ಅಂತ ಹೇಳಬೇಕು. ಇರಲಿ, ಆ ಒಂದು ನಡವಳಿಕೆಯನ್ನು ನಮಗೆ ತಿಳಿಸ್ಕೊಟ್ಟವನು ರಾಮ ಎಲ್ಲ ಪ್ರಸಂಗಗಳಲ್ಲಿ. ಹಾಗಾಗಿ ಅವನನ್ನು ರಾಮೋ ವಿಗ್ರಹವಾನ್ ಧರ್ಮ, ಧರ್ಮವೇ ಮೂರ್ತಿ ಎತ್ತಿ ಬಂದಿರುವಂಥದ್ದು ಅಂಥೇಳಿ ಅವನ ಬಗ್ಗೆ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ರಾಮ ತನ್ನನ್ನು ತಾನು ಎಂದಿಗೂ ದೇವರು ಅಂತ ಅಂದ್ಕೊಳ್ಳಿಲ್ಲ. ಕೃಷ್ಣ ತನ್ನನ್ನು ತಾನು ದೇವರು ಅಂತ ಅಂದ್ಕೊಂಡಿರೋದು ನಮ್ಗೆ ಅಲ್ಲಲ್ಲೇ ಸಿಕ್ಕೇ ಬಿಡುತ್ತೆ. ವಿಶ್ವರೂಪ ದರ್ಶನ ಇತ್ಯಾದಿ ಎಲ್ಲ ನೋಡ್ತೀವಿ. ಆದರೆ ರಾಮ, ನಾನು ಮನುಷ್ಯ ಅಷ್ಟೇ, ನಾನು ದಶರಥನ ಮಗ. ಆತ್ಮಾನಂ ಮಾನುಷಂ ಮನ್ಯೇ ರಾಮೋ ದಶರಥಾತ್ಮಜ. ನನ್ನನ್ನು ನಾನು ರಾಮ ಮನುಷ್ಯ ಅಂತ ಅನ್ಕೊಂಡಿದ್ದೀನಿ, ನಾನು ದಶರಥನ ಮಗ, ಅಷ್ಟು ನನಗೆ ಗೊತ್ತು. ಈ ರೀತಿ 3 ಬಾರಿ ರಾಮ ಹೇಳಿರುವಂಥದ್ದು ರಾಮಾಯಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದಂದ್ರೆ, ವಿಷ್ಣು ಅನ್ನೋ ದೇವತೆ ರಾಮ ಆದ, ಅಥವಾ ದೇವರು ರಾಮ ಆದ, ರಾಮ ದೇವರ ಅವತಾರ ಅಂತ ಅನ್ಕೊಳ್ಳೋದಕ್ಕಿಂತ ರಾಮ ದೇವರಾದ ಅಂತ ಅನ್ಕೊಂಡ್ರೆ ನಮಗೆ ಹೆಚ್ಚು ಉಪಯೋಗ. ದೇವರು ರಾಮ ಆದ ಅಲ್ಲ, ರಾಮ ದೇವರಾದ. ಅವನು ಮನುಷ್ಯನೇ, ಅವನೇ ಹೇಳ್ಕೊಂಡಿರೋ ಹಾಗೆ. ಹಾಗಿದ್ಮೇಲೆ ನಾವು ಮನುಷ್ಯರೇ. ಹಾಗಿದ್ಮೇಲೆ ರಾಮನ ದಾರಿನಲ್ಲಿ ನಾವು ಪ್ರಯತ್ನ ಮಾಡ್ಬೋದಲ್ವೇ ಅನ್ನೋ ಪ್ರೇರಣೆ ಬರಬೇಕಾದ್ರೆ ದೇವರು ರಾಮ ಆದ ಅನ್ನೋದಕ್ಕಿಂತ ರಾಮದೇವರಾದ ಅಂತ ಅನ್ಕೊಳ್ಳೋದೇ ಒಳ್ಳೇದು. ದೇವರು ರಾಮ ಆದ ಅಂದ್ರೆ ಬಿಡಪ್ಪ, ಅವನ ದೇವರು ನಮ್ಮ ಕೈಲೆಲ್ಲ ಆಗತ್ತೆ ಅಂಥೇಳಿ ಅವನಲ್ಲೇ ನಾವಿಲ್ಲೇ ಅಂಥ ರಾಮನ ಗುಣಗಳನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿ ಸ್ವತಃ ಪ್ರಶ್ನೆ ಕೇಳುವಾಗ ಅವರು ಹೇಳಿದ್ದು, ಗುಣವಾನ್ ಕಶ್ಚ ವೀರ್ಯವಾನ್. ರಾಮನ ಸಂಪೂರ್ಣ ವ್ಯಕ್ತಿತ್ವವನ್ನು ಮುಂದಿಡೋದಕ್ಕೆ 2 ಶಬ್ದಗಳು ಸಾಕು. ಗುಣ ಮತ್ತು ಶಕ್ತಿ ಎರಡೂ ಬೇಕು ಮನುಷ್ಯನಿಗೆ. ಕೆಪಾಸಿಟಿನೂ ಬೇಕು, ಮೆಂಟಾಲಿಟಿನೂ ಬೇಕು. RSSನ ಪ್ರಾರ್ಥನೆಯ 9ನೇ ಸಾಲಲ್ಲಿನ ಶಕ್ತಿ ಕೇಳಿದ್ರೆ 10ನೇ ಸಾಲಲ್ಲಿ ನಾವು ಶೀಲ ಕೇಳುತ್ತೀವಿ. ರಾಮನಿಗೂ ರಾವಣನಿಗೂ ವ್ಯತ್ಯಾಸ ಶಕ್ತಿನಲ್ಲಿ ಏನಿಲ್ಲ, ಆದರೆ ರಾಮನ ರಾಮತ್ವಕ್ಕೆ ಕಾರಣ ಶೀಲ, ರಾವಣನ ರಾವಣತ್ವಕ್ಕೆ ಕಾರಣ ಅವನ ಅಶ್ಲೀಲತೆ. ಹಾಗಾಗಿ ಕೆಪಾಸಿಟಿ ಬೆಳೆದಕ್ಕೆ ಮೆಂಟಾಲಿಟಿನೂ ಬೆಳಿಬೇಕು. ಶಕ್ತಿ ಬೆಳೀತು, ಶೀಲ ಬೆಳೀಲಿಲ್ಲ, ಗುಣ ಬೆಳೀಲಿಲ್ಲ ಅಂತಂದರೆ ಶಕ್ತಿ ಬೆಳೀದೇ ಇರೋದು ಒಳ್ಳೆಯದು. ಏಕೆಂದರೆ ಕೆಟ್ಟವ್ರಿಗೆ ಶಕ್ತಿ ಜಾಸ್ತಿ ಆದರೆ ಕೆಟ್ಟತನಕ್ಕೆ ಶಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವು ರಾಮನನ್ನು ನೋಡುವಾಗ ಒಳ್ಳೆ ಕೆಲಸ ಮಾಡೋ ಬುದ್ಧಿ ಮನಸ್ಸಿತ್ತು, ಒಳ್ಳೆ ಕೆಲಸ ಮಾಡೋ ಶಕ್ತಿನೂ ಇತ್ತು. ಅದರಲ್ಲೂ ಲೋಕ ಕಾರ್ಯ ಮಾಡೋವಾಗ್ಲಂತೂ ಬರೀ ಒಳ್ಳೇದು ಮಾಡಬೇಕು ಅನ್ನೋ ಆಸೆ ಅನೇಕ ಜನ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ ಇರುತ್ತೆ. ಆದರೆ ಏನು ಕೈನಲ್ಲಿ ಹರಿಯಲ್ಲ. ಅಂಥವ್ರನ್ನ ತಗೊಂಡು ಏನು ಮಾಡೋದು? ಕೆಲವರಿಗೆ ಎಲ್ಲ ರೀತಿಯ ಶಕ್ತಿಯೂ ಇರುತ್ತೆ, ಯಾರನ್ನು ಬೇಕಾದರೂ ಯಾಮಾರಿಸ್ತಾರೆ. ಆದರೆ ಎಲ್ಲ ಮನೆಹಾಳು ಬುದ್ಧಿ, ಮೆಂಟ್ಯಾಲಿಟಿ ಸರಿ ಇಲ್ಲ. ಅಂಥವ್ರನ್ನ ಕಟ್ಕೊಂಡು ಏನು ಮಾಡೋಣ? ಎರಡೂ ಇದ್ದಂಥ ವ್ಯಕ್ತಿಗಳನ್ನು ನಾವು ದೇವರ ಅವತಾರ ಅಂತ ಅಂದ್ಬಿಟ್ಟಿವಿ. ಅಂಥವರಿಂದಾಗಿ ನಮ್ಮ ಸಮಾಜ ಕಾರಣ, ರಾಜಕಾರಣ ಒಂದೆರಡು ಹೆಜ್ಜೆ ಮುಂದೆ ಹೋಗಿರೋದು. ಅಂಥ ಕಾಲಗಳನ್ನು ನಾವು ರಾಮರಾಜ್ಯವೋ ಧರ್ಮರಾಜ್ಯವೋ ಹೀಗೆಲ್ಲ ನೆನಪು ಮಾಡ್ಕೊಳ್ಳೋದು ಉಂಟು. ಹೀಗೆ ರಾಮನ ವ್ಯಕ್ತಿತ್ವ ಅಂದಾಗ ವಾಲ್ಮೀಕಿನೇ ಕೇಳಿರುವಂಥ 2 ಗುಣ, ಗುಣವಾನ್ ಕಶ್ಚ ವೀರ್ಯವಾನ್. ಹಾಗೇನೇ ಇನ್ನೊಂದು ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ಸನ್ಮಾನ 100 ಸಲ ಮಾಡಿರಲಿ, ಅದನ್ನು ನಾವು ಮರ್ತು ಬಿಡ್ತೀವಿ. 1 ಸಲ ಅವಮಾನ ಆದರೆ ನೆನ್ಪಿಟ್ಟುಕೊಳ್ತೀವಿ. 100 ಸಲ ಸಾಲ ಕೊಟ್ಟಿರೋದನ್ನು ಮರಿತೀವಿ, 1 ಸಲ ಸಾಲ ಕೊಡಲ್ಲ ಅಂತ ಹೇಳಿದ್ದನ್ನು ನೆನ್ಪಿಟ್ಕೊಂಡು. ರಾಮನ ಬಗ್ಗೆ ಇದನ್ನ ತದ್ವಿರುದ್ಧವಾಗಿ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಯಾರಾದರೂ ಒಬ್ಬರು ಒಂದು ಸಣ್ಣ ಉಪಕಾರವನ್ನು ಮಾಡಿದ್ರು ಕೂಡ ಅದನ್ನು ಬಹುಕಾಲ ನೆನ್ಪಿಟ್ಟುಕೊಂಡು ಹೇಳ್ತಾ ಇದ್ದ. 100 ಅಪಕಾರಗಳನ್ನು ಮಾಡಿದ್ರು ಕೂಡ ಅವನದನ್ನು ಮರೆತು ಬಿಡ್ತಾ ಇದ್ದ. ಹಾಗೆ ಸ್ಮಿತಭಾಷಿ, ಮೃದುಭಾಷಿ, ಪೂರ್ವಭಾಷಿ. ಅದರಲ್ಲಿ ಬಹಳ ವಿಶೇಷ ಅನ್ನೋದು ಪೂರ್ವಭಾಷಿತ್ವ.
ನಗತಾ ಮಾತಾಡ್ತಾ ಇದ್ದ, ಮೃದುವಾಗಿ ಮಾತಾಡ್ತಾ ಇದ್ದ, ಸರಿ. ಆದರೆ ಯಾರಾದರೂ ಪರಿಚಯಸ್ಥರು ಎದುರುಗಡೆ ಕಂಡಾಗ ಇವನೇ ಮೊದಲು ಹೋಗಿ ಮಾತಾಡ್ತಾ ಇದ್ದ. ಮದುವೆ ಮನೆಗೆ ಹೋಗಿದ್ವಿ, ವಾಪಸ್ ಬಂದ್ಮೇಲೆ ಮಾತಾಡ್ಕೊಂಡ್ವಿ, ಅವ್ರು ಕಂಡಿದ್ರು. ಗಂಡಸರಾರು ಹೇಳ್ಬೋದು, ಹೆಂಗಸರಾರು ಹೇಳ್ಬೋದು. ಅವಳು ಕಂಡಿದ್ಲು, ನನ್ನ ಮಾತಾಡಿಸ್ಲಿಲ್ಲ ನೋಡ್ರಿ, ನೀವೇ ಯಾಕೆ ಮಾತಾಡಿಸ್ಬಾರ್ದಾಗಿತ್ತು ಅಂತ ಏನಾರು ಕೇಳಿಬಿಟ್ರೆ ಮನೆ ರಣರಂಗ ಆಗಿಬಿಡುತ್ತೆ. ಆದರೆ ರಾಮನ ಗುಣ ನಾವು ನೋಡ್ತಾ ಇದ್ದೀವಿ. ಜಗತ್ನಲ್ಲೇ ದೊಡ್ಡ ಚಕ್ರವರ್ತಿ, ಅವನ ಮಗ ಶಕ್ತಿವಂತ, ವಿದ್ಯಾವಂತ, ಧನವಂತ. ಆದರೆ ಅಂಥವರು ತಾವೇ ಹೋಗಿ ಮೇಲ್ಬಿದ್ದು ಮಾತಾಡಿಸ್ತಾರೆ ಅನ್ನೋದು ಒಂದು ಸ್ವಲ್ಪ ಕೆಲವು ಸಲ ಕಷ್ಟ. ಆದರೆ ರಾಮನ ಬಗ್ಗೆ ಹೇಳ್ತಾರೆ, ರಸ್ತೆನಲ್ಲಿ ಹೋಗ್ತಾ ಇದ್ದಾಗ ಪರಿಚಯಸ್ಥರು ಕಂಡ್ರೆ ಅವರು ಎಷ್ಟೇ ಸಾಮಾನ್ಯರಾಗಿದ್ದರೂ ಕೂಡ ತಾನು ಹೋಗಿ ಅವರನ್ನ ತನ್ನ ಪರಿಚಯ ಮಾಡಿಕೊಂಡು ಮಾತಾಡಿಸ್ತಾ ಇದ್ದ. ಹೀಗೆ ರಾಮನ ಗುಣವನ್ನು ವರ್ಣನೆ ಮಾಡ್ತಾರೆ. ಹಾಗೆ ಇನ್ನೊಂದು ರಮತಿ ಇತಿ ರಾಮ ಅಂತ ಹೇಳುವಾಗ, ಸಮುದ್ರ ಇವ ಗಾಂಭೀರ್ಯೇ ಸ್ಥೈರ್ಯೇಣ ಹಿಮವಾನಿವ. ಕೆಲವರು ಧೈರ್ಯೇಣ ಅಂತಾರೆ, ಕೆಲವರು ಸ್ಥೈರ್ಯೇಣ ಅಂತಾರೆ. ಸಮುದ್ರ ಇವ ಗಾಂಭೀರ್ಯೇ, ಒಂದು ಅವನ ಗುಣವನ್ನು ಸಮುದ್ರಕ್ಕೆ ಹೋಲಿಸ್ತಾರೆ, ಇನ್ನೊಂದು ಗುಣವನ್ನು ಹಿಮಾಲಯಕ್ಕೆ ಹೋಲಿಸ್ತಾರೆ. ಆದರೆ ಅದೆರಡೂ ಕೂಡ ಅಯೋಧ್ಯೆ ಅಕ್ಕಪಕ್ಕದಲ್ಲಿಲ್ಲ. ಅಂದರೆ ರಾಮ ಇಡೀ ದೇಶದ ಪ್ರತೀಕ ಅನ್ನೋದು ಈ ಒಂದು ಎರಡು ಗುಣದಿಂದ ಗೊತ್ತಾಗತ್ತೆ. ಸಮುದ್ರ ಒಳಗಡೆ ಯಾವಾಗಲೂ ಅದು ಕ್ಷೋಭೆ, ಭೂಕಂಪಗಳಾಗತ್ತೆ ಸಮುದ್ರದೊಳಗಡೆಗೆ, ಬಡಬಾನಾಲ ಉತ್ಪತ್ತಿ ಆಗತ್ತೆ ಸಮುದ್ರದಿಂದ, ಸುನಾಮಿಗಳು ಏಳುತ್ತೆ ಸಮುದ್ರದಲ್ಲಿ, ತಿಮಿಂಗಲಗಳಿದ್ದಾವೆ ಸಮುದ್ರದಲ್ಲಿ. ಆದರೆ ಮೇಲ್ಗಡೆ ನೋಡೋದಕ್ಕೆ ಶಾಂತವಾಗಿದೆ, ಗಂಭೀರ. ಸಮುದ್ರ ಇವ ಗಾಂಭೀರ್ಯೇ. ರಾಮನ ಮನಸ್ಸಿನ ಒಳಗಡೆಗೆ ಏನೇ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಇವತ್ತು ಮಧ್ಯಾಹ್ನ ಅಪ್ಪ ಹೇಳ್ತಾನೆ ನಾಳೆ ನಿನ್ನನ್ನು ಯುವರಾಜ ಮಾಡ್ತೀನಿ ಅಂತ. ನಾಳೆ ಬೆಳಗ್ಗೆ ಅಪ್ಪ ಅಮ್ಮ ಇಬ್ಬರೂ ಅಲ್ಲ, ಚಿಕ್ಕಮ್ಮ ಹೇಳ್ತಾಳೆ ನಿನಗಲ್ಲ ಯುವರಾಜ್ಯ. ಆಯಿತು, ನನಗಲ್ದೇ ಹೋದ್ರೆ ಪರವಾಗಿಲ್ಲ, ನನ್ನ ತಮ್ಮನಿಗೆ ಸಿಗ್ತಾ ಇದೆ, ನನ್ನ ಕಡೆ ಪಕ್ಷ ಏನಾದ್ರು ಬೇರೆ ಒಂದಾದರೂ ಸಿಗತ್ತೆ ಅಂದರೆ ಅದೂ ಇಲ್ಲ. ಮಂತ್ರಿ ಮಾಡದೆ ಹೋದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಆದರೂ ಮಾಡ್ತಾನೇನೋ ಅಂದರೆ ಅದೂ ಇಲ್ಲ. ರಾಮ 14 ವರ್ಷ ಕಾಡಿಗೆ ಹೋಗ್ಬೇಕಂತೆ. ಎಷ್ಟು ಅಲ್ಲೋಲ ಕಲ್ಲೋಲ ಆಗತ್ತೆ, ಶಾಕ್ ಆಗಿಬಿಡುತ್ತೆ, ಅಟ್ಯಾಕ್ ಆಗಿಬಿಡುತ್ತೆ. ಆದರೆ ರಾಮ ಹೇಳ್ತಾನೆ ಇಷ್ಟೇನಾ ಅಂತ. ಆಘಾತ ಆಗಿದ್ದು ಕೈಕೇಯಿಗೆ, ರಾಮನಿಗಲ್ಲ. ನನ್ನ ಜೀವನ 4 ದಿಕ್ಕಿನಿಂದ ಕಲ್ಯಾಣ ಆಗ್ತಾ ಇದೆ, ನಮ್ಮಪ್ಪ ಕೊಟ್ಟ ಮಾತು ಈಡೇರಿಸ್ತಾ ಇದ್ದೀನಿ, ನಮ್ಮ ತಾಯಿ ಆಸೆಯನ್ನು ನಾನು ನೆರವೇರಿಸ್ತಾ ಇದ್ದೀನಿ, ನನ್ನ ಮಗನನ್ನು ನಾನೇ ಪಟ್ಟಕ್ಕೆ ಕೂಡಿಸ್ತಾ ಇದ್ದೀನಿ, ಋಷಿಮುನಿಗಳ ಸಂದರ್ಶನಕ್ಕಾಗಿ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, 4 ದಿಕ್ಕಿನಿಂದ ನನ್ನ ಕಲ್ಯಾಣ ಆಗ್ತಾ ಇದೆ. ನನಗೆ ದುಃಖ ಆಗ್ತಾ ಇರೋದು ನನಗೆ ರಾಜ್ಯ ತಪ್ಪಿತು ಅಂತ ಅಲ್ಲ, ಆದರೆ ಇಷ್ಟು ಸಣ್ಣ ವಿಷಯ ನನ್ನ ಮಗ ಮಾಡ್ತಾನೋ ಇಲ್ವೋ ಅಂತ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಅನುಮಾನ ಬಂದು ನಿನ್ನ ಕಡೆಯಿಂದ ಹೇಳಿಸ್ತಾ ಇದ್ದಾನೆ. ನಾ ಬಂದು ಇಷ್ಟು ತಾಸಾದರೂ ಕೂಡ ನಮ್ಮಪ್ಪ ನನ್ನ ಜೊತೆಗೆ ನೇರ ಮಾತಾಡ್ತಾ ಇಲ್ವಲ್ಲ, ಅದಕ್ಕೆ ನನಗೆ ದುಃಖ ಆಯಿತು ಅಂತಾನೆ. ಅಲ್ಲೋಲ ಕಲ್ಲೋಲ ಆಗುವಂಥ ಸಂದರ್ಭದಲ್ಲಿ ರಾಮನ ವಯಸ್ಸೇನು ಭಾಳ ಅಲ್ಲ, 24 ವರ್ಷ. ಅವನು ಒಬ್ಬ ರಾಜಕಾರಣಿನೇ. ಅದಕ್ಕೆ ನಾ ಹೇಳಿದ್ದು, ಅವನು ಒಬ್ಬ ಮನುಷ್ಯ ಅಂದ್ಕೊಂಡ್ರೇನೆ ಇವತ್ತಿನ ವೈಯಕ್ತಿಕ ಜೀವನಕ್ಕೆ, ರಾಜಕೀಯ ಜೀವನಕ್ಕೆ, ಕೌಟುಂಬಿಕ ಜೀವನಕ್ಕೆ ಹೆಜ್ಜೆ ಹೆಜ್ಜೆಗೂ ರಾಮ ಪ್ರಸ್ತುತವಾಗ್ತಾನೆ. ರಾತ್ರಿ 9 ಗಂಟೆಗೆ ಪಾರ್ಟಿ ಪ್ರೆಸಿಡೆಂಟ್ ನಿಮಗೆ ಬಿ ಫಾರ್ಮ್ ಕೊಡ್ತೀವಿ ಅಂತೇಳಿ ಮಾರನೇ ಬೆಳಗ್ಗೆ ಬೇರೆಯವರು ಕೊಟ್ಟರೆ ಏನೇನು ಆಗ್ಬಿಡುತ್ತೆ ಕಥೆ ರಾಜಕೀಯ ಪಕ್ಷಗಳಲ್ಲಿ ಅನ್ನೋದು ಹುಬ್ಬಳ್ಳಿ ಮಂದಿ ನಮಗೆಲ್ಲ ಚೆನ್ನಾಗಿ ಗೊತ್ತು, ನೀವು ನೋಡಿರ್ತೀರಿ. ರಾಮನೂ ಆ ರೀತಿಯ ಒಬ್ಬ ರಾಜಕಾರಣಿನೇ, 24 ವರ್ಷದ ಹುಡುಗ. ಅವನೇನು ಸನ್ಯಾಸಿನೂ ಅಲ್ಲ, ಮುದುಕನೂ ಅಲ್ಲ, ಯೋಗ್ಯತೆ ಇದ್ದೋನು. ಆದರೆ ಅವನು ಮಾಡದಂಥ ರಾಜಕಾರಣ, ರಾಮನಿಗೂ ಭರತನಿಗೂ ಜಗಳ ಆಗಿದ್ದು, ಇವತ್ತು ಇಬ್ಬರು ರಾಜಕಾರಣಿಗಳು ಜಗಳ ಆಡ್ತಾರೆ, ನಾನು ರಾಜ ಆಗ್ತೀನಿ ಅಂತ. ರಾಮ ಭರತ ಅನ್ನೋ ರಾಜಕಾರಣಿಗಳು ಜಗಳ ಆಡಿದ್ದು, ನೀನ್ ರಾಜ. ವಸಿಷ್ಠರಿಗೆ ತಲೆ ಕೆಟ್ಟ ಹೋಗುತ್ತೆ. ಒಂದು ಕಡೆ ಭರತನ ಪ್ರೇಮ, ಭ್ರಾತೃ ಪ್ರೇಮದ ಭಾವ ಪ್ರವಾಹ, ಇನ್ನೊಂದು ಕಡೆ ರಾಮನ ಕರ್ತವ್ಯ ಪ್ರಜ್ಞೆ. ಇದು ಎರಡರ ನಡುವೆ ಏನು ನಿರ್ಣಯ ಕೊಡ್ಲಪ್ಪ ನಾನು? ಮೃಗಪಕ್ಷೀಣಿ ಅಶ್ರೂಣಿ ಅಮುಂಚನ್. ಮೃಗಪಕ್ಷಿಗಳು ಕೂಡ ಕಣ್ಣಲ್ಲಿ ನೀರಿನ ತಾಳದಂತೆ ಆ ಋಷಿ ಮುನಿಗಳು ಯೋಚನೆ ಮಾಡಿದ್ರಂತೆ. ಋಷಿಗಳು ನಾವೋ ಈ ಮಕ್ಕಳು ಅಂತ. ಇದೆಲ್ಲ ಮಾಡುವಾಗ ಮತ್ತೆ ಹೇಳ್ತೀನಿ, 24 ವರ್ಷದ ಹುಡುಗರು, ಎಲ್ಲ ಸುಖ ಅನುಭವಿಸೋ ವಯಸ್ಸು, ತಾಕತ್ತಿದ್ದೋರು ರಾಜಕಾರಣಿಗಳು. ಆದರೆ ಯೋಗ್ಯ ರಾಜಕಾರಣ ಹೇಗಿರಬೇಕು ಅನ್ನೋದಕ್ಕೆ ಆ ಒಬ್ಬ ರಾಮ, ಒಬ್ಬ ಭರತ ಸಮುದ್ರ ಇವ ಗಾಂಭೀರ್ಯೇ. ಮನಸ್ಸಿನ ಒಳಗಡೆಗೆ ಏನೇ ಅಲ್ಲೋಲ ಕಲ್ಲೋಲಗಳಿದ್ರು ಹೊರಗಡೆ ಗಾಂಭೀರ್ಯ, ಧೀರ ಗಂಭೀರ.
ಸೊ ಹೀಗೆ ಎರಡನೇದು ಹೇಳ್ತಾರೆ ಸ್ಥೈರ್ಯೇಣ ಹಿಮವಾನಿವ. ಇನ್ನು ಹಿಮವಂತ ಪರ್ವತ, ಯಾವುದೇ ಪರ್ವತಕ್ಕೆ ಮೇಲ್ಗಡೆಯಿಂದ ಗಾಳಿ, ಸುಂಟ್ರಗಾಳಿ, ಬಿರುಗಾಳಿ, ಹಾಗೇನೇನೆ ಎಲ್ಲ ಮಳೆ, ಅಲಿಕಲ್ಲು ಮಳೆ ಎಲ್ಲ ಹೊರಗಡೆಯಿಂದ ಬಿದ್ದಾಗಲೂ ಆ ಸ್ಥಿರವಾಗಿರುವಂತಹ ಪರ್ವತ ಹೀಗೆ ಒಳ ಹೊರಗಿನ ಎಲ್ಲ ಆಘಾತಗಳಿಂದ ನಮ್ಮನ್ನು ನಾವು ಅನುದ್ವೇಗಕರಂ ವಾಕ್ಯಂ ಅಂತ ಹೇಳ್ತಾರಲ್ಲ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ. ಇದು ಹೆಜ್ಜೆ ಹೆಜ್ಜೆಗೂ ನಾವು ಸಾಧನೆ ಮಾಡಬೇಕು. ಆವಾಗ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಅನ್ನುವಾಗ ಸಮುದ್ರ ಇವ ಗಾಂಭೀರ್ಯೇ ಸ್ಥೈರ್ಯೇಣ ಹಿಮವಾನಿವ ಅನ್ನುವಂಥ ರಾಮನ ಗುಣಗಳು ನೆನಪಾಗತ್ತೆ. ಸೊ ಹೀಗೆ ಇದನ್ನೆಲ್ಲ ಅಯೋಧ್ಯಾಕಾಂಡದಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಅಲ್ಲಿಂದ ಮುಂದಕ್ಕೆ ಬರ್ತಾ ಬರ್ತಾ ನಾವು ರಾಮನ ಅನೇಕ ಅವನ ವ್ಯಕ್ತಿತ್ವದ ಲಕ್ಷಣಗಳನ್ನು ನೋಡುವಾಗ ಸುಗ್ರೀವನಿಗೆ ರಾಮನ ಮೇಲೆ ಒಂದು ಅನುಮಾನ ಇದೆ. ಯಾಕೆಂದರೆ ವಾಲಿ ಬಹಳ ಶಕ್ತಿವಂತ, ರಾವಣನನ್ನೇ ಕೊಂಕಳಲ್ಲಿ ಇಟ್ಟುಕೊಂಡು ಹೋಗಿದ್ದು ಅವನು. ದಿನಾ ಬೆಳಗ್ಗೆ ಎದ್ದು ಚತುಸ್ಸಾಗರಗಳಲ್ಲಿ ಸಂಧ್ಯಾವಂದನೆ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದವನು. ಅಂಥ ವೇಗ, ದುಂದುಬಿಯನ್ನು ಕೊಂದಿದ್ದಾನೆ. ಅವನನ್ನು ಕೊಲ್ಲೋದಿಕ್ಕೆ ರಾಮನಿಗೆ ಆಗತ್ತಾ ಅನ್ನೋಂಥ ಒಂದು ಸಂದೇಹವನ್ನು ವ್ಯಕ್ತ ಮಾಡಿದಾಗ ರಾಮ ಹೇಳ್ತಾನೆ, ನಿನಗೆ ವಿಶ್ವಾಸ ಬರೋದಿಕ್ಕೆ ನಾ ಏನು ಮಾಡ್ಬೇಕು ಹೇಳು. ದುಂದುಬಿಯ ಅಸ್ಥಿ ಕಳೇವರ ಏನಿದೆ ಅದನ್ನ ವಾಲಿ ಬಹಳ ಕಷ್ಟಪಟ್ಟು ಮಂಡಿಯವರೆಗೆ ಎತ್ತಾ ಇದ್ದ, ನೀನು ಕೂಡ ಎತ್ತು ಬಿಟ್ರೆ ನಾನು ಒಪ್ಕೊಂಡು ಬಿಡ್ತೀನಿ. ಆಗ ರಾಮ ಎಡಗಾಲಿನ ಹೆಬ್ಬೆರಳಲ್ಲಿ ಅದನ್ನ ಮೀಟಿದಾಗ ಅದು ಯೋಜನೆಗಳ ದೂರ ಹೋಗಿ ಬಿದ್ದಿದೆ. ಆದರೆ ಯಾವಾಗಲೂ ಅವನಿಗೆ ಅನುಮಾನವೇ ಇತ್ತು, ನಿನ್ನ ಶಕ್ತಿಯ ಪ್ರದರ್ಶನ ಆಯ್ತಪ್ಪ, ನನಗೆ ಕೌಶಲ್ಯದ ಪ್ರದರ್ಶನವೂ ಆಗಬೇಕು. ಅರ್ಧಚಂದ್ರಾಕಾರದಲ್ಲಿರುವಂಥ ಸಪ್ತತಾಲ ವೃಕ್ಷಗಳನ್ನ ವಾಲಿ ಅವನು ಒಂದೊಂದು ಬಾಣದಿಂದ ಒಂದೊಂದು ಮರವನ್ನು ಅವನು ಉರುಳಿಸ್ತಾ ಇದ್ದ ಅಂದಾಗ ರಾಮ ಒಂದೇ ಬಾಣ ಬಿಟ್ಟಾಗ ಅರ್ಧಚಂದ್ರಾಕಾರದಲ್ಲಿ ಆ ಬಾಣ ಚಲನೆಯಾಗಿ 7 ವೃಕ್ಷಗಳನ್ನು ಕತ್ತರಿಸಿ ಮತ್ತೆ ಅದು ಬಂದು ರಾಮನ ಬತ್ತಳಿಕೆಯಲ್ಲಿ ಸೇರಿಕೊಂಡಿತು. ಅದು ಜೀವಂತ ಶರ. ಹಾಗೇನೇ ಸುಗ್ರೀವನಿಗೆ ಅನ್ನಿಸ್ತಿತ್ತು, ನಾನು ರಾಜ್ಯ ಕಳ್ಕೊಂಡಿದ್ದೀನಿ, ಇವನು ರಾಜ್ಯ ಕಳ್ಕೊಂಡಿದ್ದಾನೆ, ನಾನು ಹೆಂಡತಿ ಕಳ್ಕೊಂಡಿದ್ದೀನಿ, ಇವನು ಹೆಂಡತಿ ಕಳ್ಕೊಂಡಿದ್ದಾನೆ, ಏನು ವ್ಯತ್ಯಾಸ ಅಂದಾಗ ರಾಮ ಅವನಿಗೆ ಆಮೇಲೆ ಅರ್ಥ ಮಾಡಿಸ್ಬೇಕಾಗತ್ತೆ, ನಾನು ರಾಜ್ಯ ಕಳ್ಕೊಂಡಿದ್ದಲ್ಲ, ರಾಜ್ಯ ಬಿಟ್ಟು ಬಂದಿದ್ದು, ನಿನ್ನನ್ನು ರಾಜ್ಯದಿಂದ ಹೊರಗಡೆಗೆ ಹಾಕಿದ್ದಾರೆ. ಹಾಗೆ ಸೀತೆ ನನ್ನ ಹೆಂಡತಿ, ನಾನು ಇದ್ದಾಗೇನಾದರೂ ಅವಳನ್ನು ನಾನು ಕಳ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಳತಂದಲ್ಲಿ ಅವನು ಹೊತ್ಕೊಂಡು ಹೋಗಿದ್ದಾನೆ, ನಾನು ಇದ್ದಿದ್ರೆ ಆಗ್ತಿರ್ಲಿಲ್ಲ ಅದು. ಆದರೆ ನಿನ್ನ ಹೆಂಡತಿಯನ್ನ ನೀ ನೋಡಿ ಹೊಟ್ಟೆ ಹೊರಕು ಅಂತ ಹೇಳಿ ಉಪ್ಪರಿಗೆ ಮೇಲೆ ಅಡ್ಡಾಡ್ತಾ ವಾಲಿ ಅವಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ನೀನು ಕಾಣಿಸೋ ಹಾಗೆ ಓಡಾಡ್ತಾನೆ, ಏನು ಮಾಡೋ ಸ್ಥಿತಿಲಿ ಇಲ್ಲ ಅನ್ನೋದನ್ನ ರಾಮ ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಗೇನೆ ರಾಮನ ಗುಣದ ಬಗ್ಗೆ ಹೇಳುವಾಗ ಹನುಮಂತ ಅಂದಾಗ ರಾಮದಾಸ, ರಾಮಪ್ರಿಯ, ರಾಮ ದೂತ, ಹೀಗೆಲ್ಲ ನಾವು ಅವನ ಬಗ್ಗೆ ಹೇಳುತ್ತೀವಿ. ಆದರೆ ಮೊದಲನೇ ಭೇಟಿನಲ್ಲಿ ಪಂಪಾ ಸರೋವರದಲ್ಲಿ ಹನುಮಂತನಿಂದ ರಾಮ ಪ್ರಭಾವಿತನಾದ ಅನ್ನೋದು ಬಹಳ ವಿಶೇಷ ಅಂತ ಅನ್ಸುತ್ತೆ. ಹನುಮಂತ ಬ್ರಾಹ್ಮಣನ ವೇಷದಲ್ಲಿ ಅವರಿಬ್ಬರನ್ನು ಅಡ್ಡಗಟ್ಟಿ, ನೀವು ಯಾರಪ್ಪ, ಏನು, ಎಲ್ಲಿಂದ ಬರ್ತಾ ಇದ್ದೀರಿ, ಹೀಗೆಲ್ಲ ಸುಗ್ರೀವನಿಗಾಗಿ ಅವನು ತಿಳ್ಕೊಳ್ಬೇಕಾಗಿತ್ತು. ಪ್ರಶ್ನೆಗಳನ್ನು ಕೇಳಿದಾಗ ರಾಮ ಉತ್ತರ ಕೊಡೋ ಬದಲು ಲಕ್ಷ್ಮಣನ ಕಡೆಗೆ ತಿರುಗಿ ಹನುಮಂತನನ್ನ ಹೊಗಳ್ತಾ ಇದ್ದಾನೆ. ಹನುಮಂತ ಒಬ್ಬ ವಾನರ, ದಕ್ಷಿಣ ಭಾರತ. ಇವತ್ತಿನ ಎಲ್ಲ ಲೆಕ್ಕಕ್ಕೆ ನೋಡೋದಾದ್ರೆ ಆರ್ಯ, ದ್ರಾವಿಡ ಅದು ಬೇರೆ, ಇದು ಬೇರೆ, ಮತ್ತೆ ಜಾನಪದ ಅದು ಬೇರೆ, ಮಾರ್ಗ ಬೇರೆ, ದೇಸಿ ಬೇರೆ, ಏನೇನೇನೇನೇನೋ. ಆದರೆ ರಾಮ ಹನುಮಂತನನ್ನ ಹೊಗಳ್ತಾ ಇದ್ದಾನೆ. ಹೊಗಳುವಾಗ ಹೇಳ್ತಾನೆ, ನಾ ಋಗ್ವೇದ ವೇತಸ್ಯ ನಾ ಯಜುರ್ವೇದಧಾರಿಣ. ಋಗ್ವೇದವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ಯಜುರ್ವೇದವನ್ನು ಧಾರಣೆ ಮಾಡದೆ ಹೋದರೆ, ಸಾಮವೇದವನ್ನು ಅಭ್ಯಾಸ ಮಾಡಿಲ್ಲದೆ ಹೋದರೆ ಈ ರೀತಿ ಮಾತಾಡಕ್ಕೆ ಸಾಧ್ಯ ಇಲ್ಲಪ್ಪ ಲಕ್ಷ್ಮಣ ಅಂತ ಹನುಮಂತನ ಮಾತುಗಾರಿಕೆಯ ಬಗ್ಗೆ ರಾಮ ಹೊಗಳ್ತಾ ಇದ್ದಾನೆ. ನೂನಂ ವ್ಯಾಕರಣಂ ಕಿಂಚಿತ್, ಒಂದು ವ್ಯಾಕರಣದಲ್ಲಿ ದೋಷ ಇಲ್ಲ, ಅನಗತ್ಯವಾಗಿ ಎಲ್ಲೂ ಕೂಡ ಅಂಗಾಂಗ ಚೇಷ್ಟೆಗಳಿಲ್ಲ, ದ್ವಿರುಕ್ತಿಗಳಿಲ್ಲ, ಇತ್ಯಾದಿ ಎಲ್ಲ ಹನುಮಂತನನ್ನು ರಾಮ ಹೊಗಳ್ತಾನೆ. ರಾಮನ ಗ್ರಾಹಿತ್ವ. ಹಾಗೇನೇ ಮುಂದೆ ಅಲ್ಲಿ ರಾವಣನ ಅಂತ್ಯ ಸಂಸ್ಕಾರವನ್ನು ನಾನು ಮಾಡಲ್ಲ ಅಂತ ಹೇಳಿದಾಗ ರಾಮ ಹೇಳದಂತ ಮಾತು ವಿಭೀಷಣನಿಗೆ, ಮರಣಾಂತಾನಿ ವೈರಾಣಿ, ಮರಣದವರೆಗಿದೆಯಪ್ಪ. ಈಗ ರಾವಣನೇ ನನಗೆ ಸ್ನೇಹಿತನಾಗಿದ್ದಾನೆ, ನನಗೆ ಆತ್ಮೀಯನಾಗಿರುವಾಗ ನೀನು ಅವನಿಗೆ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅನ್ನೋದನ್ನ ನಾನು ಒಪ್ಪಲ್ಲ. ಕೊನೆಗೆ ಅಂತ್ಯ ಸಂಸ್ಕಾರ ಆಗತ್ತೆ.
ಕೊಟ್ಟ ಮಾತಿನಂತೆ ಅವನು ವಿಭೀಷಣನಿಗೆ ಯುದ್ಧ ಭೂಮಿನಲ್ಲೇ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ. ಇನ್ನು ಕಾದ್ರೆ ಇನ್ನೇನಾಗತ್ತೋ ಕತೆ ಅಂತ. ದಾನ ಕೊಡಬೇಕು ಅಂತ ಅನ್ನಿಸ್ದಾಗ ತಕ್ಷಣ ಎಡಗೈನಲ್ಲೇ ಕರ್ಣ ದಾನ ಕೊಟ್ಟ ಅಂತೀವಲ್ಲ, ಬಲಗೈ ಬರುವಷ್ಟೊತ್ತಿಗೆ ಇನ್ನು ಮನಸ್ಸು ಬದಲಾಯಿಸಬಾರದು. ಯುದ್ಧ ಭೂಮಿನಲ್ಲೇ ಅವನನ್ನ ಮಾಡ್ದ. ಹಾಗೆ ವಾಲಿಯನ್ನ ಕೊಂದ, ತಾನೇನು ರಾಜ್ಯ ಇಟ್ಕೊಳ್ಳಿಲ್ಲ, ಅದನ್ನು ಸುಗ್ರೀವನಿಗೆ ಅವನು ಕೊಟ್ಟ. ಗೆದ್ದ ಕಡೆಗಳಲ್ಲೆಲ್ಲ ಎಲ್ಲೂ ಕೂಡ ತನ್ನ ಆಧಿಪತ್ಯವನ್ನು ಅವನು ಸ್ಥಾಪನೆ ಮಾಡದೆ ಅವ್ರವ್ರಿಗೇನೆ ಎಲ್ಲವನ್ನು ಕೊಟ್ಟು ಬರ್ತಾನವನು. ಸೊ ಹೀಗೆ ಇಂಥ ರಾಮ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಆಮೇಲೆ ಅವನು ಪರಂಧಾಮವನ್ನು ಐತಾನೆ. ನನ್ನ ಜೊತೆಗೆ ಬರೋರಿಗೆಲ್ಲ ನೀವು ಮೋಕ್ಷ ಕೊಡಬೇಕು ಅಂತ ಪರಮನನ್ನು ಕೇಳ್ತಾನಂತೆ. ಸರಿಯೂ ನದಿಯಲ್ಲಿ ಅವನು ಪ್ರವೇಶ ಮಾಡುವಂಥದ್ದು ಅಲ್ಲಿಗೆ ಅವನ ಜೀವನದ ಒಂದು ಭಾಗ ಅದು ಮುಕ್ತಾಯವಾಗತ್ತೆ. ಇನ್ನೊಂದು 2-3 ಅವನ ಬಗ್ಗೆ ಆಗಾಗ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಸ್ತ್ರೀವಾದಿಗಳು ಇತ್ಯಾದಿ ಹೆಸರುಗಳಲ್ಲಿ. ಅಲ್ಲೆಲ್ಲ ಹೇಳುವಾಗ ಮೂಲದಲ್ಲಿ ವಾಲ್ಮೀಕಿ ಏನು ಹೇಳಿದ್ದಾರೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ರಾಮನನ್ನ ನಾವು ಮೌಲ್ಯಮಾಪನ ಮಾಡಕ್ಕೆ ಹೊರಟ್ರೆ ಅವಾಗ ನಮಗೆ ಸ್ವಾತಂತ್ರ್ಯ ಇದೆ. ಎಷ್ಟೋ ಸಲ ಮೂಲದಿಂದ ಬೇರೆ ಆಗಿ ಯಾವುದ್ಯಾವುದೋ ಪ್ರಕಾರಾಂತರಗಳನ್ನು ತಗೊಂಡು, ಏಕೆಂದರೆ ಬಿ ಆರ್ ಚೋಪ್ರಾ ಮಹಾಭಾರತ ಚೆನ್ನಾಗಿದೆ, ಆದರೆ ಅದು ಮೂಲ ಮಹಾಭಾರತಕ್ಕೆ ಸಾಕಷ್ಟು ಅದು ಅನ್ಯಾಯವನ್ನು ಮಾಡಿದೆ. ಹಾಗೆ ವಾಲ್ಮೀಕಿ ರಾಮಾಯಣ ತುಂಬ ಚೆನ್ನಾಗಿದೆ, ಇದುವರೆಗೆ ಬಂದಿರೋದರಲ್ಲಿ ರಮಾನಂದ್ ಸಾಗರ್ ಅವ್ರದ್ದು ರಾಮಾಯಣ ತುಂಬ ಚೆನ್ನಾಗಿದೆ. ಆದರೆ ಅವರು ರಾಮಚರಿತ ಮಾನಸದ ಆಧಾರದ ಮೇಲೆ ಅದನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಮರೀಬಾರದು. ಈಗ ನೋಡಿ, ಬಹಳ ಪ್ರಸಿದ್ಧವಾಗಿರುವಂಥ ಅಗಸನ ಕಥೆ, ಲಕ್ಷ್ಮಣ ರೇಖೆ, ಶಬರಿ ಹಣ್ಣನ್ನ ಕಚ್ಚಿಕೊಟ್ಲು, ಲವಕುಶರ ಕಾಳಗ, ಯಾವುದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲವೇ ಇಲ್ಲ. ಲವಕುಶರ ಕಾಳಗವೇ ವಾಲ್ಮೀಕಿ ರಾಮಾಯಣದಲ್ಲಿ, ಅದು ಬರೋದು ಜೈಮಿನಿ ಭಾರತದಲ್ಲಿ ಬರುವಂಥ ಒಂದು ಪ್ರಸಂಗದಲ್ಲಿ ಬರುವಂಥ ಒಂದು ಕಥೆ ಅದು. ಸೊ ಹೀಗೆ ಮೂಲ ರಾಮಾಯಣ ಅದನ್ನು ಆಧಾರ ಇಟ್ಟುಕೊಂಡು ಬೇಕಾದ್ರೆ ನಾವು ಎಷ್ಟು ಬೇಕಾದರೂ ವಿಶ್ಲೇಷಣೆ ಮಾಡೋಣ. ರಾಮನನ್ನು ತಪ್ಪು ಸರಿ ಅಂತ ಹೇಳೋದಕ್ಕೆ ಯಾರಿಗಾದರೂ ಅಧಿಕಾರ ಇದ್ದೇ ಇದೆ. ಆದರೆ ಮೂಲ ಬಿಟ್ಟು ಯೋಚನೆ ಮಾಡಿದಾಗ ಅದು ಸರಿಯಲ್ಲ. ಉದಾಹರಣೆಗೆ ಪುಟ್ಟಣ್ಣ ಕಣಗಾಲ್ ಅನ್ನುವಂಥ ಧೀಮಂತ ವ್ಯಕ್ತಿಗಳೇನೇ ಶರಪಂಜರ ಸಿನಿಮಾದಲ್ಲಿ 14 ವರ್ಷ ಹಾಡಿನಲ್ಲಿ ರಾಮನಿಗೆ ರಾಮಾಯಣಕ್ಕೆ 3-4 ರೀತಿ ಅನ್ಯಾಯಗಳನ್ನು ಮಾಡಿದ್ದಾರೆ. ಅವರೇ ಹಂಗ ಮಾಡಿದ್ಮೇಲೆ ಇನ್ನು ಉಳಿದೋರ ಕತೆ ಇದೆ. ನಿಜ, ಅವ್ರು ತೆಗೆದಿರೋ ಸಿನಿಮಾದ ವಿಷಯ ಚೆನ್ನಾಗಿದೆ. ಹುಚ್ಚ ಆಸ್ಪತ್ರೆಯಿಂದ ಬಂದಂಥ ವ್ಯಕ್ತಿಗಳನ್ನು ಸಮಾಜ ಯಾವ ರೀತಿ ನೋಡುತ್ತೆ, ಕೆಲವು ಸಲ ಮತ್ತೆ ಹುಚ್ಚ ಆಸ್ಪತ್ರೆಗೆ ಹೋಗೋ ಹಾಗೆ ಮಾಡುತ್ತೆ. ಹಾಗಾಗಿ ಇದು ಹೊರಗಡೆಗೆ ಬಂದಾಗ ಅದೇ ಒಂದು ಅದೇ ಶರಪಂಜರ ಆಗುತ್ತೆ, ಒಳಗಡೆನೇ ಚೆನ್ನಾಗಿತ್ತೇನೋ ಅಂತ. ಸೊ ಈ ರೀತಿ ಒಂದು ಸಂದೇಶವನ್ನು ಕೊಡೋಕೆ ಹೊರಟಿದ್ದಾರೆ, ಅದು ಒಳ್ಳೆಯದೇ, ಚೆನ್ನಾಗಿದೆ. ಆದರೆ ಅದಕ್ಕೆ ರಾಮನನ್ನ ಸುಮ್ಮನೆ ತಪ್ಪಾಗಿ ಎಳ್ಕೊಂಡು ಬಂದು ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ. ಅಲ್ಲಿರುವಂಥ ಒಂದು 2-3 ಮಾತುಗಳನ್ನೇ ತಗೊಂಡು ಮಾತು ಮುಗಿಸ್ತೀನಿ. ಯಾಕೆಂದರೆ ಅದರ ಮೇಲೇನೆ ಇವತ್ತು ರಾಮನಿಗೆ ಅನೇಕ ಸಲ ಆರೋಪಗಳು ಬರ್ತಾ ಇರುತ್ತೆ. ಅಗ್ನಿ ಪರೀಕ್ಷೆ ಅಂತ ಹೇಳ್ತಾರಲ್ಲ, ಅಗ್ನಿ ಪರೀಕ್ಷೆಯೋ ಅಗ್ನಿ ಪ್ರವೇಶವೋ ಅದು. ನೀನು ಬೆಂಕಿಗೆ ಬಿತ್ಸಾಯಿ, ನೀ ಬದುಕಿ ಎದ್ದು ಬಂದರೆ ನಾನು ನೀನು ತಗೊಳ್ತೀನಿ ಅಂತ ರಾಮ ಹೇಳಿದ್ನೇನು? ಹಾಗೇನಿಲ್ಲ. ನಾನು ಬೆಂಕಿಗೆ ಬೀಳ್ತೀನಿ, ನೀನು ಬಿಟ್ಟರೆ ಬೇರೆ ಯಾರು ನನಗೆ ಬೇಡಪ್ಪ, ನನಗೆ ಯಾರು ಇಷ್ಟ ಇಲ್ಲ ಅಂಥೇಳಿ ಅಗ್ನಿಗೆ ಹೋಗಿ ಬೀಳ್ತೀನಿ ಅನ್ನೋದು ನಿರ್ಧಾರ ತಗೊಂಡಿದ್ದು ಸೀತೆ. ಕೈಕಾಲು ಕಟ್ಟೇನು ಯಾರೇನು ಹಾಕಲಿಲ್ಲ, ಅಗ್ನಿ ಪ್ರವೇಶ. ಏಕೆಂದರೆ ಅಲ್ಲಿ ನಾವು ಆ ಪ್ರಸಂಗವನ್ನು ನೆನಪು ಮಾಡಿಕೊಂಡಾಗ 1.25 ವರ್ಷ ಅವರಿಬ್ಬರು ದೂರ ಇದ್ದರು. ವಿಭೀಷಣನ ಪಟ್ಟಾಭಿಷೇಕ ಆದಮೇಲೆ ಹನುಮಂತನಿಗೆ ಹೇಳ್ತಾನೆ ಹೋಗಿ ಸೀತೆಗೆ ಸುದ್ದಿ ಮುಟ್ಸು ಅಂತ. ವಿಭೀಷಣನಿಗೆ ಹೇಳ್ತಾನೆ ಅವಳನ್ನು ಕರ್ಕೊಂಡು ಬಾ ಅಂತ. ಅವಳು ಬರ್ತಾ ಇದ್ದಾಳೆ, ನಡ್ಕೊಂಡು ಅವಳು ಬರ್ತಾ ಇದ್ದಾಳೆ ವಿಮಾನದಿಂದ ಇಳಿದು. ರಾಮ ತಲೆ ತಗ್ಗಿಸ್ಕೊಂಡು ಕೂತಿದ್ದಾನೆ, ಅವಳ ಕಡೆಗೆ ನೋಡ್ತಾ ಇಲ್ಲ. ಅವಳು ನೀನು ಹರ್ಷದಿಂದ ಓಡೋಗಿ ಸಿನಿಮಾಗಳನ್ನು ಮಾಡುವಾಗೆ ಅಪ್ಕೊಂಡಿಲ್ಲ, ಹಾಗೇನು ಮಾಡಿಲ್ಲ. ಯಾಕಂದರೆ ಅವನ ತಲೆಯಲ್ಲಿ ಬೇರೆನೇ ಇದೆ. ಯಾಕಂದರೆ ಅವನು ಕೇವಲ ಸೀತಾರಾಮ ಅಲ್ಲ, ಅವನ ಮುಂದೆ ರಾಜಾರಾಮನು ಆಗೋನಿದ್ದಾನೆ. ಕಾರಣ ಏನಂದರೆ ಭರತ ಪ್ರಾಯೋಪವೇಶ ಮಾಡಿ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರಿಂದಾಗಿ ರಾಮ ವಾಪಸ್ ಬರ್ತೀನಪ್ಪ ಅನ್ನುವಂಥ ತೀರ್ಮಾನವನ್ನು ತಗೊಂಡ. ಇಲ್ಲಾಂದರೆ ರಾಮ 14 ವರ್ಷ ಆದಮೇಲೆ ವಾಪಸ್ ಬಂದ್ಮೇಲೆ ಅವನಿಗೆ ರಾಜ್ಯ ಬಿಟ್ಕೊಡ್ಬೇಕು ಅನ್ನೋದೇನು ಕೈ ಕೇಳಿದ್ದ ಮಾತಿನಲ್ಲಿ ಇರಲಿಲ್ಲ. 14 ವರ್ಷ ನೀನು ದೂರ ಇರಬೇಕು, ಇವನು ಇದನ್ನೆಲ್ಲ ಬಿಗಿ ಮಾಡಿಕೊಳ್ತಾನೆ, ವಾಪಸ್ ಬಂದ್ಮೇಲೆ ನೀನು ಸಾಮಾನ್ಯ ಪ್ರಜೆನೇ. ಆದರೆ ರಾಮ ರಾಜ ಆಗೋದಿಕ್ಕೆ ಕಾರಣ, ರಾಮರಾಜ್ಯ ಅನ್ನೋ ಹೆಸರು ಬರೋದಿಕ್ಕೆ ಕಾರಣ ಭರತ. ನೀನು ಬರದೇ ಹೋದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದಾಗ ಆಯ್ತಪ್ಪ ಅಂಥೇಳಿ ವಸಿಷ್ಠರ ಮಧ್ಯೆಯಲ್ಲಿ ಬಾಯಿ ಹಾಕಿ ಆಯ್ತಪ್ಪ ಈ 14 ವರ್ಷ ಆದಮೇಲೆ ನೀನು ಬಾ ಅಂತ ಹೇಳುವಂಥ ಒಂದು ಸಂಧಾನ ಮಾಡಿದ್ದಕ್ಕೆ ಆಗತ್ತದು. ಆ ರೀತಿ ರಾಮ ಅವನು ವಾಪಸ್ಸು ಬರಬೇಕು, ಅವನು ರಾಜ ರಾಮ ಆಗಬೇಕು.
ರಾಜನಾಗಿ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಲೋಕಾಪವಾದದ ಯೋಚನೆ. ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಯಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ತಾರೆ ಅವ್ರು ಎಲ್ಲಾರ್ಗೂ ಬರೋ ಸಮಸ್ಯೆನೇ, ನಮ್ಮನ್ನ ಆ ಜಾಗದಲ್ಲಿ ಇಟ್ಕೊಂಡು ನಮ್ಮ ಜೂನಿಯರ್ಸ್ಗೆ ತೊಂದರೆ ಆದ್ರೆ, ಅನ್ಯಾಯವಾಗಿ ತೊಂದರೆ ಆದ್ರೆ ನಾವೇನ್ ಮಾಡ್ತಿದ್ವಿ ಅನ್ನೋದನ್ನ ನೋಡಿದಾಗ ರಾಜಾರಾಮ ಅರ್ಥ ಆಗ್ತಾನೆ. ಕೇವಲ ಸೀತಾರಾಮ ಅಂತ ಇಟ್ಕೊಂಡು ಬೇರೆ ಬೇರೆ ಕಾರಣಗಳಿಗೆ ರಾಮನನ್ನು ಬೈಬೇಕು ಅನ್ನೋದೇ ಇದ್ರೆ ಅಲ್ಲಿ ರಾಮನೂ ಅರ್ಥ ಆಗಲ್ಲ, ರಾಮಾಯಣವೂ ಅರ್ಥ ಆಗಲ್ಲ. ಅದಕ್ಕೆ ನಾ ಹೇಳಿದ್ದು, ರಾಮನಂತಹ ವ್ಯಕ್ತಿಯನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೂ ನಮಗೂ ಒಂದಷ್ಟು ಮೆಚುರಿಟಿ ಬೇಕಾಗತ್ತೆ. ಸೀತೆ ಬರ್ತಾ ಇದ್ದಾಳೆ, ಆವಾಗ ರಾಮನ ಮನಸ್ಸಿನಲ್ಲಿ ಏನು ಭಾವನೆಗಳು ಬರ್ತಾ ಇದೆ ಅನ್ನೋದನ್ನ 3 ಶಬ್ದದಲ್ಲಿ ವಾಲ್ಮೀಕಿ ಹೇಳ್ತಾರೆ. ಹರ್ಷಂ ದೈನ್ಯಂಚ ರೋಷಶ್ಚ. ಈ 3 ನೋಡಿದ್ರೆ ನಮ್ಗೆ ಅಗ್ನಿ ಪ್ರವೇಶದ ಘಟನೆ ಅರ್ಥ ಆಗ್ಬಿಡ್ಬೋದು. ಮೊದಲನೇದಾಗಿ ಅಂತ ಹೆಣ್ಮಗಳು ಬರ್ತಾ ಇದ್ದಾಳೆ, ಗುಣವಂತೆ, ಸುಂದರಿ, ಬೆಂಕಿ ಚಿನ್ನಕ್ಕೆ ಗಂಧ ಬಂದ ಹಾಗೆ. ಖುಷಿ ಆಗ್ತಾ ಇದೆ, ಸಂತೋಷವಾಗ್ತಾ ಇದೆ, ತುಂಬಾ ಚೆನ್ನಾಗಿದ್ರು ಅವರಿಬ್ರು. ಆದ್ರೆ ಏನ್ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾನೆ. ಆ ಹೆಣ್ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ಆ ಕಾರಣಕ್ಕೆ ಅವನಿಗೆ ದೈನ್ಯ ಬರ್ತಾ ಇದೆ. ಯಾವ ಕಾರಣಕ್ಕೆ ಅವನಿಗೆ ದೈನ್ಯ, ರೋಷ, ಹರ್ಷ ಅನ್ನೋದನ್ನ ವಾಲ್ಮೀಕಿ ಹೇಳಿಲ್ಲ. ಬೇರೆ ಬೇರೆ ವಿದ್ವಾಂಸರು ಈ ರೀತಿ ಕಲ್ಪನೆ ಮಾಡ್ತಾರೆ ಅಷ್ಟೆ. ಸೀತೆ ಕಷ್ಟ ಅನುಭವಿಸಿದ್ಲು, ಮುಂದೇನೋ ಅವಳು ಕಷ್ಟ ಅನುಭವಿಸ್ಬೇಕಾಗಿದೆ, ಯಾಕೆಂದ್ರೆ ನಾ ಏನ್ ಮಾತಾಡ್ತೀನಿ ಅನ್ನೋದು ಒಂದು ತೀರ್ಮಾನ ಮಾಡಿದ್ದಾನೆ. 3ನೇದಾಗಿ ಇದೆಲ್ಲಕ್ಕೂ ಕಾರಣವಾದಂಥ ಒಂದು ವಿಧಿ, ಅದರ ಬಗ್ಗೆ ರೋಷ. ಅಲ್ಲಿ ರೋಷ ಅಂದಾಗ ವಿಧಿ ಬಗ್ಗೆ ರೋಷವೋ, ಸೀತೆಯಿಂದಾಗಿ ಇದೆಲ್ಲ ಎಡವಟ್ಟುಗಳಾಯಿತು, ಅವಳು ಲಕ್ಷ್ಮಣನನ್ನ ಬೈದಿದ್ದಕ್ಕೇನೆ ಮುಂದಿಂದೆಲ್ಲ ಅನಾಹುತಗಳಾಗಿದ್ದು ಅಂತೇಳಿ ಸೀತೆ ಮೇಲೆ ರೋಷವೋ, ಅಥವಾ ಇಂಥ ಒಂದು ಕಟು ತೀರ್ಮಾನ ತಗೊಳ್ಬೇಕಾಗಿದೆ ಅಂತ ತನ್ನ ಬಗ್ಗೆ ತನಗೆ ರೋಷವೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅವನು ಹೇಳ್ತಾನೆ, ನೀನು ರಕ್ಷಣೆ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ, ನಾ ಮಾಡಿದ್ದೀನಿ. ನೀನು ವಿಭೀಷಣ, ಸುಗ್ರೀವ, ಲಕ್ಷ್ಮಣ, ಭರತ ಯಾರತ್ರಕ್ಕಾದರೂ ಹೋಗು ಅಂತಂದಾಗ ಬೇಡ ಅಂಥೇಳಿ ಅಗ್ನಿ ಪ್ರವೇಶದ ತೀರ್ಮಾನ ಅವಳು ತಗೊಳ್ತಾಳೆ. ಆಮೇಲೆ ದೇವತೆಗಳು ಬಂದು ಒಪ್ಸಿದ ಮೇಲೆ ಅವನು, ನನಗೂ ಇದೆಲ್ಲ ಗೊತ್ತಿದ್ದೆ, ಅವಾಗೊಂದು ಮಾತು ಹೇಳ್ತಾನೆ ಸೀತೆಗೆ. ಅವನು, ನಿನ್ನನ್ನು ನಾನು ತಗೊಳ್ಳೋದು ಪರಿಗ್ರಹಣ ಮಾಡಲ್ಲ ಅಂತ ಹೇಳುವಾಗ ಅವನೊಂದು ಮಾತು ಹೇಳ್ತಾನೆ, ಒಂದೇ ಮಾತು ಸಾಕು, ದೀಪಂ ನೇತ್ರಾತುರಸ್ಯ ಇವ. ಕಣ್ಣಿಗೆ ರೋಗ ಬಂದವರಿಗೆ ದೀಪ ನೋಡಕ್ಕಾಗಲ್ಲ. ನಿನ್ನಂತಹ ದೀಪ ಸೀತೆ, ನಿನ್ನಂತಹ ದೀಪವನ್ನ ನಾನು ರೋಗದವರು ಕಣ್ಣಿರುವಂಥ ರಾಮ ನೋಡಕ್ಕಾಗಲ್ಲ ಅಂತ ಅವನು ಹೇಳುವಾಗ ಎಷ್ಟು ಅದ್ಭುತವಾದಂಥ ಒಂದು ವರ್ಣನೆ ಅಂತ ನನಗೆ ಅನಿಸುತ್ತೆ. ಸೊ ಈಗ ರಾಮನ ಬಗ್ಗೆ ನಿಜಕ್ಕೂ ನಾವು ಅನುಕಂಪವನ್ನು ಕೊಡಬೇಕಿಲ್ಲಿ. ಸೊ ಹೀಗೆ ಅಗ್ನಿ ಪ್ರವೇಶ ಅದು ಅಗ್ನಿ ಪರೀಕ್ಷೆ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೇನೆ ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಅಂತ ಇನ್ನೊಂದು ವಾಕ್ಯ. ಅಲ್ಲಿ 2 ತಪ್ಪುಗಳಿದ್ದಾವೆ. ಮೊದಲನೇದಾಗಿ ಅಗಸ ಅನ್ನೋನು ಅಲ್ಪನೆ, ಯಾವುದೋ ಒಂದು ಜಾತಿ, ಯಾವುದೋ ವೃತ್ತಿಯನ್ನು ನಾವು ಅಲ್ಪ ಅಂತ ಕರೆಯೋದು ನಮ್ಮ ಒಂದು ಶೀಲಕ್ಕೇನೆ ಅದು ಸವಾಲು. 2ನೇದು ಅಗಸ ಹೇಳದ ಅಂತ ರಾಮ ಕಾಡ ಕಳಿಸ್ದ ಅಂತ ಎಲ್ಲೂ ಇಲ್ಲ. ಉತ್ತರಕಾಂಡದ ಕಥೆಯನ್ನು ನಾವು ನೋಡ್ತೀವಿ. ಎಲ್ಲ ಅವನ ಭದ್ರ ಅನ್ನುವಂಥ ಒಬ್ಬ ಮುಖ್ಯಸ್ಥ, ಗುಡುಚರ ಪಡೆಯ ಮುಖ್ಯಸ್ಥ ಭದ್ರ ಅಂತ. ಹಾಗೇನೆ ಅವರೆಲ್ಲರೂ ಅವನ ಸ್ನೇಹಿತರು, ರಾಮನ ಸ್ನೇಹಿತರು ಹೌದು, ಅವರೆಲ್ಲರೂ ಗೂಢಚಾರರು ಹೌದು. ಅವ್ರ ಜೊತೆಗೆ ಅವನ ಸಮಾಲೋಚನೆ ಮಾಡುವಾಗ ಅವರೇನೋ ಒಂದಷ್ಟು ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ, ಕೆದಕಿ ಕೇಳಿದಾಗ ಭದ್ರ ಹೇಳ್ತಾನೆ, ಇಡೀ ದೇಶದಲ್ಲಿ ನಿನ್ನ ಬಗ್ಗೆ ಎಲ್ಲ ಒಳ್ಳೆ ಮಾತಾಡ್ಕೊಳ್ತಾರಪ್ಪ, ಆದರೆ ಸೀತೆ ವಿಷಯದಲ್ಲಿ ಮಾತ್ರ ಅವರ ಮಾತು ಬೇರೆ ಥರ ಇದೆ. ಅಂಥ ಕಾಮುಕ ರಾಜನ ಹತ್ರ ಇದ್ದಂಥವನ್ನ ಇವನು ತಗೊಂಡಿದ್ದಾನೆ, ಮನೆಗೆ ಸೇರಿಸಿದ್ದಾನೆ ಅಂದರೆ ನಮ್ಮ ಮನೆಗಳಲ್ಲೂ ಈ ರೀತಿ ಆಗಿಬಿಡುತ್ತೆ, ನಾವು ಇದಕ್ಕೆ ಒಪ್ಕೊಳ್ಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಎಂದಾಗ, ರಾಜನಾಗಿ ನಾನು ಯಾವ ಮೇಲ್ಪಂಕ್ತಿಯನ್ನ ಹಾಕೊಡ್ಬೇಕು ಅನ್ನೋ ಪ್ರಶ್ನೆ ಅವನಿಗೆ ಬರತ್ತಲ್ಲಿ. ಅಗಸ ಹೇಳಿದ್ದಲ್ಲ. 2ನೇದು ಅಗಸ ಅಲ್ಪ ಅಲ್ಲ, ಇಡೀ ದೇಶದಲ್ಲೇ ಅದು ನಡೀತಾ ಇದೆ. ಆಮೇಲೆ ಭದ್ರ ಹೇಳಿದ ಮೇಲೆ ತನ್ನ ಸ್ನೇಹಿತರನ್ನು ಕೇಳ್ತಾನೆ, ಏನಪ್ಪಾ ಇವನು ಹೇಳ್ತಾರೆ ಸರಿ ಇದೆ ಅಂದಾಗ, ಹೌದು ಎಲ್ಲ ಅವನು ಹೇಳಿದಂಗೆ ನಡೀತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲೇನು ಅಗ್ನಿ ಪರೀಕ್ಷೆ, ಅಗ್ನಿ ಪ್ರವೇಶ ಆಯಿತು, ಅದು ಅಯೋಧ್ಯೆ ಜನಕ್ಕೇನು ಗೊತ್ತಿಲ್ಲ. ಹಾಗಾಗಿ ಅವರು ಲೋಕಾರೂಢಿ ಅವ್ರು ಮಾತಾಡಿದ್ರು, ನಮ್ಮನೆ ಪಕ್ಕದಲ್ಲೂ ಯಾರಾದರೂ ಹಿಂಗೆ 3 ತಿಂಗಳು ಓಡೋಗಿದ್ರೆ ಹುಡುಗಿ ನಾವೇನು ಅವ್ರಿಗೆ ಸರ್ಟಿಫಿಕೇಟ್ ಕೊಡಲ್ಲ. ಎಲ್ಲ ಲೋಕಾರೂಢಿ ಮಾತಷ್ಟೇ, ಯಾರ್ದು ತಪ್ಪಲ್ಲ, ಎಲ್ಲ ವಿಧಿ ಅಷ್ಟೇ, ಹಣೆ ಬರ. ಹಾಗಾಗಿ ಯಾರೋ ಒಬ್ಬ ರಾಮನನ್ನ ಗುರಿ ಮಾಡೋದು ಅದು ಎಷ್ಟು ಮಟ್ಟಿಗೆ ಸರಿ ಅದು. ಸೊ ಹೀಗೆ ಇದು ಇನ್ನೊಂದು. 3ನೇದು ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ ಶ್ರೀರಾಮ ಅಂತ ಒಂದು ವ್ಯಂಗ್ಯವಾಗಿದೆ. ಆದರೆ ಸೀತೆ ಮೇಲೆ ಅಪವಾದ ಬಂದಾಗ ಲಕ್ಷ್ಮಣ, ಭರತ ಅವರೆಲ್ಲರನ್ನು ಕರೆಸಿ ರಾಮ ಹೇಳ್ತಾನೆ, ನಾನೀಗ ತೀರ್ಮಾನ ತಗೊಳ್ತಾ ಇದ್ದೀನಿ ಸೀತೆಯನ್ನು ಪರಿತ್ಯಾಗ ಮಾಡಬೇಕು ಅಂತ.
ಹಾಗಾಗಿ ನೀವು ಯಾರು ಅಡ್ಡಿ ಬರ್ಕೊಡ್ದು, ನೀವೇನಾದ್ರೂ ಮಧ್ಯದಲ್ಲಿ ಒಂದು ಮಾತಾಡಿದ್ರೆ ನೀವು ನನ್ನ ಶತ್ರುಗಳು ಅಂತ ನಾನು ಅನ್ಕೊಳ್ತೀನಿ ಅಂಥೇಳಿ ಆಮೇಲೆ ಲಕ್ಷ್ಮಣನನ್ನೇ ಒಬ್ಬನು ಕರೆದು ವಾಲ್ಮೀಕಿ ಋಷಿಗಳ ಆಶ್ರಮದ ನಿರ್ಜನ ಪ್ರದೇಶದಲ್ಲಿ ಬಿಟ್ಟ ಬಾ. ಇದು ರಾಮಾಯಣದಲ್ಲಿರೋ ವಾಕ್ಯ. ಇಷ್ಟೆಲ್ಲ ಆದ್ಮೇಲೂ ರಾಮ ತಪ್ಪು ಮಾಡ್ದ ಅಂತ ಯಾರಾದರೂ ಅಂದ್ರೆ ಅದು ಹೇಳೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅದ್ರ ಬಗ್ಗೆ ನಂದೇನು ಆಕ್ಷೇಪಣೆ ಇಲ್ಲ. ಆದರೆ ಏನಿದೆ ಅದನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಬೇಕೇ ಹೊರತು ನಮ್ಮ ಮನಸ್ಸಿಗೆ ಬಂದಂಗೆ ಯಾರ್ಯಾರೋ ಪ್ರಕಾರಾಂತರದಲ್ಲಿ ಬರೆದದ್ದನ್ನೆಲ್ಲ ಆಧಾರ ಇಟ್ಕೊಳ್ಬಾರ್ದು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತು ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ನವರು ಧಾರವಾಡದ ಗರಗ ಹತ್ರ ಕಾಡಿನಲ್ಲೇ ಒಂದು ಶಾಲೆ ಮಾಡಿದ್ದಾರೆ. 400 ಜನ ಹುಡುಗರಿದ್ದಾರೆ. ಆ ಏರಿಯಾಗೆ ಹೋದ್ರೆ, ಆ ಕ್ಯಾಂಪಸ್ಗೆ ಹೋದ್ರೆ ಅದು ಯಾರಿಗೂ ಕಾಡು ಅಂತ ಏನು ಅನ್ಸೋದಿಲ್ಲ. 400 ಜನ ಹುಡುಗರು, ಅವ್ರಿಗೆ ಸಂಬಂಧಪಟ್ಟಂತ ವ್ಯವಸ್ಥೆಗಳು. ವಾಲ್ಮೀಕಿ ಆಶ್ರಮ ಅಂದ್ರೆ 10,000 ಜನ ವಿದ್ಯಾರ್ಥಿಗಳು ಇರ್ತಾ ಇದ್ರು. ಕುಲಪತಿ ಅಂತ ಅವರು ಕರೀತಾ ಇದ್ರು. ಅನ್ನ ವಸನ ವಸ್ತ್ರ ಎಲ್ಲ ವಸತಿ ವಸ್ತ್ರ ಎಲ್ಲ ಕೊಟ್ಟು ಉಚಿತವಾಗಿ ವಿದ್ಯಾಭ್ಯಾಸ 10,000 ಜನಕ್ಕೆ ಮಾಡಿಸೋ ವಿದ್ಯಾರ್ಥಿಗಳಿಗೆ ಕುಲಪತಿ ಅಂತ ಕರೀತಾ ಇದ್ರು. ವಾಲ್ಮೀಕಿ ಅಂತ ಕುಲಪತಿ. ಅದು ಕಾಡು ಹೇಗಾಗತ್ತೆ? ಅಲ್ಲಿ ಬಿಟ್ಟು ಬಾ ಅಂತ ಹೇಳಿರೋದು. ನಿರ್ಜನವಾದ ಪ್ರದೇಶ ಅಂತ ಹೇಳಿದ್ದಾನೆ. ನೇರವಾಗಿ ವಾಲ್ಮೀಕಿಗಳ ಹತ್ರಕ್ಕೆ ಹೋಗಿ ಒಳಗಡೆಗೆ ಅಡ್ಮಿಷನ್ ಮಾಡಿಸೇ ಬರ್ಬೋದಾಗಿತ್ತಲ್ಲ, ಹಂಗೆ ಹೇಳ್ಬೋದಿತ್ತಲ್ಲ ಲಕ್ಷ್ಮಣನಿಗೆ ಅಂತ ನೀವು ಹೇಳ್ಬೋದು. ಅದು ಮ್ಯಾಚ್ ಫಿಕ್ಸಿಂಗ್ ಆಗತ್ತದು. ನನ್ನ ಆಶ್ರಮದಲ್ಲಿ ಅವಳು ಇರಬೇಕು ಅಂತ ತೀರ್ಮಾನ ತಗೊಳ್ಬೇಕಾಗಿರೋದು ರಾಮನೋ ವಾಲ್ಮೀಕಿನೋ? ವಾಲ್ಮೀಕಿ ಆ ತೀರ್ಮಾನ ತಗೊಂಡ್ರು, ದಿವ್ಯದೃಷ್ಟಿಯಿಂದ ಎಲ್ಲವನ್ನು ಕಂಡ್ರು. ಹಾಗೆ ಶಂಭೂಕ ವಧೆಯ ಪ್ರಸಂಗದಲ್ಲಿ ಜಾತಿಯ ಒಂದು ಕಾರಣಕ್ಕೆ ರಾಮನ ಮೇಲೆ ಆರೋಪಗಳು ಬರುತ್ತೆ. ಆ ಪ್ರಸಂಗವನ್ನಷ್ಟೇ ನಾನಿಲ್ಲಿ ಹೇಳ್ತೀನಿ. ಒಬ್ಬ ಬಾಲಕಾರ, ಬ್ರಾಹ್ಮಣನ ಮಗ ಬಾಲ ಮೃತ್ಯು ಆದಾಗ ಅವನು ರಾಮನ ಅರಮನೆಯ ಮುಂದೆ ಮಲಗಿಸಿ ನನಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದಾಗ ಸಪ್ತಋಷಿಗಳ ಸಭೆ ಕರೀತಾನೆ ರಾಮ. ನಾರದರು ಬರ್ತಾರೆ. ನಾರದರು ಹೇಳುತ್ತಾರೆ, ಚತುರ್ಯುಗಗಳಲ್ಲಿ, ಸತ್ಯಯುಗದಲ್ಲಿ ಎಲ್ಲ ವರ್ಣಗಳಿಗೂ ತಪಸ್ಸಿನ ಅಧಿಕಾರ ಇದೆ. ತ್ರೇತಾಯುಗದಲ್ಲಿ ಶೂದ್ರ ವರ್ಣಕ್ಕೆ ತಪಸ್ಸಿನ ಅಧಿಕಾರ ಇಲ್ಲ. ರಾಮ, ನಿನ್ನ ರಾಜ್ಯದಲ್ಲಿ ಎಲ್ಲೋ ಶೂದ್ರ ತಪಸ್ಸು ಮಾಡ್ತಾ ಇದ್ದಾನೆ, ಅದನ್ನು ನಿವಾರಣೆ ಮಾಡು, ಈ ಹುಡುಗ ಬದುಕ್ತಾನೆ ಅಂತ ಅಷ್ಟೇ ಹೇಳ್ತಾರೆ. ತಕ್ಷಣ ಸಭೆ ಬರ್ಖಾಸ್ತ ಆಗತ್ತೆ. ರಾಮ ಪುಷ್ಪಕ ವಿಮಾನ ತಗೊಂಡು ಪೂರ್ವ, ಪಶ್ಚಿಮ, ಉತ್ತರ ಎಲ್ಲ ಕಡೆ ನೋಡಿದಾಗ ಯಾರೂ ಸಿಗೋದಿಲ್ಲ. ದಕ್ಷಿಣ ದಿಕ್ಕಿಗೆ ಬಂದಾಗ ಗೋದಾವರಿ ನದಿ ತೀರದಲ್ಲಿ ತಪಸ್ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅಲ್ಲಿ ಇಳಿತಾನೆ. ನೀನು ಯಾರು ಅಂದಾಗ ಅವನು ಶೂದ್ರ ಅಂತಾನೆ. ನಾನು ತಪಸ್ ಮಾಡ್ತಾ ಇದ್ದೀನಿ ಅಂದಾಗ ತಕ್ಷಣ ತಲೆ ಕಡಿತಾನೆ. ಇಲ್ಲಿ ಮಗು ಬದುಕೊಳ್ಳುತ್ತೆ. ಇದಿಷ್ಟು ಕಥೆ. ಇದರ ಆಧಾರದ ಮೇಲೆ ನಾವು ಏನ್ ಬೇಕಾದರೂ ವ್ಯಾಖ್ಯಾನ ಮಾಡಬಹುದು. ಮೂಲದಲ್ಲಿ ಇರೋದಂತೂ ವಾಲ್ಮೀಕಿ ರಾಮಾಯಣ ಇಷ್ಟು. ಈ ಕಾರಣಕ್ಕೆ ಅದನ್ನು ಪ್ರಕ್ಷಿಪ್ತ ಅಂತ ಹೇಳೋದನ್ನು ನಾನಂತೂ ಒಪ್ಪಲ್ಲ. ಅದ್ರ ಬದಲಾಗಿ ಯುಗಗಳ ಕಲ್ಪನೆ ಅಂದ್ರೆ ಏನು, ಎರಡನೇದು ತಪಸ್ಸು ಅಂದ್ರೆ ಏನು, ವರ್ಣ ಪದ್ಧತಿ ಅಂದ್ರೆ ಏನು, ಇದ್ರ ಮೂರರ ಬಗ್ಗೆ ವಿದ್ವಾಂಸರುಗಳು ಕೂತ್ಕೊಂಡು ವಿಶ್ಲೇಷಣೆ ಮಾಡದೆ ಶಂಭೂಕ ವಧೆಯನ್ನ ಅವತ್ತಿನ ವರ್ಣಕ್ಕೂ ಇವತ್ತಿನ ಜಾತಿಗೂ ಗಂಟು ಹಾಕಿ ರಾಮನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ರಾಮನಿಗೇನು ಅನ್ಯಾಯ ಆಗೋದಿಲ್ಲ, ನಮ್ಮ ವ್ಯವಸ್ಥೆಗೆ ಇನ್ನೊಂದಷ್ಟು ತೊಂದರೆಗಳಾಗ್ಬೋದೇನೋ. ಸೊ ಹಾಗಾಗಿ ಯಾವುದ್ಯಾವುದರ ಮೌಲ್ಯಮಾಪನ ಯಾವ್ಯಾವ ರೀತಿ, ಆ ವರ್ಣ ಇವತ್ತಿನ ಜಾತಿ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರುವಂಥದ್ದು, ಇದು ಇನ್ನೊಂದು ವಿಷಯ, ರಾಮನಿಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಸೊ ಹೀಗೆ ಇಷ್ಟು ಸಂಗತಿಗಳನ್ನು ರಾಮನಿಗೆ ಸಂಬಂಧಪಟ್ಟಂತೆ ನೆನಪು ಮಾಡಿಕೊಳ್ಳುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತು ನಿಲ್ಲಿಸ್ತೀನಿ.